Hello students, welcome to this session on population and society. And in today's session, we will be discussing on Unit 3, which deals with population theories and policy. ಸೊ ಜನಸಂಖ್ಯಾ ಸಿದ್ಧಾಂತ ಮತ್ತು ಜನಸಂಖ್ಯಾ ನೀತಿಗೆ ಸಂಬಂಧಿಸಿದ ಇದೊಂದು ಮಹತ್ತರವಾದಂತಹ ಒಂದು ಯೂನಿಟ್ ಆಗಿರ್ತದೆ. ಹಾಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಜನಸಂಖ್ಯೆಗೆ ಸಂಬಂಧಿಸಿದ ಬೇರೆ ಬೇರೆ ಸಿದ್ಧಾಂತಗಳ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಲೈಕ್ ಮಾಲ್ಥೂಸಿಯನ್ ಥಿಯರಿ, ದಿ ಆಪ್ಟಿಮಮ್ ಪಾಪ್ಯುಲೇಷನ್ ಥಿಯರಿ ಅಂಡ್ ಆಲ್ಸೋ ಅಬೌಟ್ ದ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ. ಸೊ ಈ ಸಿದ್ಧಾಂತಗಳ ಬಗ್ಗೆ ಇವತ್ತಿನ ಒಂದು ಸೆಷನ್ ಅಲ್ಲಿ, ಯಾಕಂದ್ರೆ ಸಿದ್ಧಾಂತ ಅಂತ ಹೇಳಿದ್ರೆ ಹೆಚ್ಚಾಗಿ ಸ್ಟೂಡೆಂಟ್ಸ್ ಗಳಿಗೆ ಸ್ವಲ್ಪ ಕ್ಲಿಷ್ಟಕರ ಅಂತ ಹೇಳಿ ಭಾವಿಸ್ತಾರೆ. ಬಟ್ ಅದನ್ನು ನಿಜ ಸ್ವರೂಪದಲ್ಲಿ ಅರ್ಥ ಮಾಡಿಕೊಂಡ್ರೆ ಸಿದ್ಧಾಂತಗಳು ಕೂಡ ನಮ್ಮ ಮುಂದಿನ ಅಧ್ಯಯನಗಳಿಗೆ ತುಂಬಾನೇ ಒಂದು ಉತ್ತಮ ಅಡಿಪಾಯ ಆಗ್ತದೆ ಅಂತ ನಾವು ಹೇಳ್ಬೋದು. ಸೊ ಲೆಟ್ ಅಸ್ ಬಿಗಿನ್ ದ ಕ್ಲಾಸ್. So as I told earlier, we will be discussing on various population theories, which includes Malthusian theory, the optimum population theory, and the demographic transition theory. So population theories. So these basically aim to explain the relationship between the population growth and the various socio-economic factors such as resources, development, and the environment. And they also help us to understand how human populations grow, they decline, and they interact with their surroundings. And the most notable among all these is Thomas Robert Malthus' theory of population. And in fact, this is the first theory related to population, which has warned that unchecked population growth would outpace food production, leading to poverty and famine. In contrast, Karl Marx has also viewed population issues as a system of capitalist exploitation rather than natural laws. Later, demographic transition theory provided a more stable and a modern understanding showing how populations tend to grow, then stabilize, as societies progress through industrialization and modernization. So understanding these theories is essential for planning in areas such as public health, education, employment, and environmental conservation. So basically this is a small introduction on population theories. ಸೊ ಜನಸಂಖ್ಯಾ ಸಿದ್ಧಾಂತ ಅಂತ ಹೇಳುವಾಗ ಬೇಸಿಕ್ ಆಗಿ ಇದು ಒಂದು ಜನಸಂಖ್ಯೆಗೆ ಸಂಬಂಧಿಸಿದಾಗೆ ಅದರ ಒಂದು ಜನಸಂಖ್ಯಾ ಬೆಳವಣಿಗೆ ಮತ್ತು ಸಾಮಾಜಿಕ ಆರ್ಥಿಕ ಅಂಶಗಳನ್ನು ಮನಗಂಡು ಅದರ ಒಂದು ರೀತಿಯ ಅಂತರ್ಗತ ಸಂಬಂಧವನ್ನು ಇದು ವಿವರಣೆ ಮಾಡ್ಲಿಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ. ಯಾವುದಂತ ಹೇಳಿದ್ರೆ ಜನಸಂಖ್ಯಾ ಸಿದ್ಧಾಂತ. ಹಾಗೇನೆ ನಮ್ಗೆ ಸಿಗುವಂತ ಸಂಪನ್ಮೂಲಗಳಿರ್ಬೋದು, ಅದರ ಒಂದು ರೀತಿಯ ಬೆಳವಣಿಗೆ ಇರಬಹುದು, ಮತ್ತು ಅದಕ್ಕೆ ಪೂರಕವಾಗಿ ಪರಿಸರ ಆ ಅಂಶಗಳಿಗೆ ಹೇಗೆ ಪೂರಕವಾಗಿರ್ತದೆ ಅಥವಾ ಹೇಗೆ ಮಾರಕವಾಗಿರ್ತದೆ. ಸೊ ಇದನ್ನೆಲ್ಲ ನಾವು ಜನಸಂಖ್ಯೆಗೆ ಸಂಬಂಧಿಸಿದ ಈ ಸಿದ್ಧಾಂತಗಳಲ್ಲಿ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಕೆಲವೊಮ್ಮೆ ಜನಸಂಖ್ಯೆ ಇದ್ದಕ್ಕಿದ್ದಾಗೆ ಹೆಚ್ಚುವರಿಯಾಗಿ ಬೆಳವಣಿಗೆ ಆಗುತ್ತೆ, ಕೆಲವೊಮ್ಮೆ ಯಾಕೆ ಜನಸಂಖ್ಯೆಯಲ್ಲಿ ಒಂದು ರೀತಿಯ ನಿರಂತರ ಒಂದು ಡಿಕ್ಲೈನ್ ಅಂತ ಹೇಳಿದ್ರೆ ಒಂದು ಇಳಿತ ಆಗ್ತದೆ. ಸೊ ಈ ಎಲ್ಲ ಅಂಶಗಳನ್ನು ನಾವು ಜನಸಂಖ್ಯಾ ಸಿದ್ಧಾಂತಗಳಿಂದ ನಮ್ಗೆ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಲವಾರು ಇಂತಹ ಸಿದ್ಧಾಂತಗಳಿವೆ. ಆದ್ರೆ ಜನಸಂಖ್ಯೆಗೆ ಸಂಬಂಧಿಸಿದ ಮೊದಲ ಸಿದ್ಧಾಂತ ಅಂತ ಹೇಳಿದ್ರೆ ಅದು ಥಾಮಸ್ ರಾಬರ್ಟ್ ಮಾಲ್ಥಸ್ ಅವರು ಹಾಕಿಕೊಂಡಂತ ಈ ಒಂದು ಸಿದ್ಧಾಂತ. ಸೊ ಅದನ್ನು ಪಾಪ್ಯುಲರ್ ಆಗಿ ನಾವು ಮಾಲ್ಥಸ್ ಸಿದ್ಧಾಂತ, ಜನಸಂಖ್ಯಾ ಸಿದ್ಧಾಂತ ಅಂತ ಹೇಳ್ತೇವೆ. ಸೊ ಈ ಒಂದು ಸಿದ್ಧಾಂತದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವಾಗ ಜನಸಂಖ್ಯೆಯು ಒಂದು ಯಾವುದೇ ರೀತಿಯ ಚೆಕ್ ಇಲ್ಲದೆ ಅಂದ್ರೆ ಕಂಟ್ರೋಲ್ ಇಲ್ಲದೆ ಬೆಳೀತದೆ, ಅನ್ಕಂಟ್ರೋಲ್ಡ್ ಪಾಪ್ಯುಲೇಷನ್ ಯಾವಾಗ ಉಂಟಾಗುತ್ತೆ ಆವಾಗ ಆಹಾರ ಸಂಪನ್ಮೂಲಗಳು ಇತ್ಯಾದಿಗಳನ್ನು ಮೀರಿ ಯಾವಾಗ ಜನಸಂಖ್ಯೆ ಬೆಳೀತದೆ ಆಗ ಆಟೋಮ್ಯಾಟಿಕ್ ಆಗಿ ಅದು ಬಡತನ, ಕ್ಷಾಮ ಮತ್ತು ಮುಂತಾದಂತ ಒಂದು ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಅದು ಕಾರಣ ಆಗ್ತದೆ ಅಂತ ಅವರು ಹೇಳ್ತಾರೆ. ಹಾಗೆ ಕಾರ್ಲ್ ಮಾರ್ಕ್ಸ್ ಅಂತ ಹೇಳುವಂತ ಚಿಂತಕರು ಕೂಡ ಜನಸಂಖ್ಯೆಯನ್ನು ಒಂದು ರೀತಿ ಈ ಒಂದು ಕ್ಯಾಪಿಟಲಿಸ್ಟ್ ಅಂದ್ರೆ ಈ ನಮ್ಮ ಬಂಡವಾಳಶಾಹಿ ವರ್ಗ ಯಾವ ರೀತಿ ಈ ಒಂದು ಜನಸಂಖ್ಯೆಯನ್ನು ತಮ್ಮ ಶೋಷಣೆಗಾಗಿ ಅಥವಾ ತಮ್ಮ ಲಾಭಕ್ಕಾಗಿ ಶೋಷಣೆ ಮಾಡ್ತಾರೆ ಅಂತ ಹೇಳುವಂತ ಆ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಅವರು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇದಾದ ನಂತರ ಜನಸಂಖ್ಯಾ ಸ್ಥಿತ್ಯಂತರ ಸಿದ್ಧಾಂತ ಅಂತ ಹೇಳುವಂತ ಈ ಸಿದ್ಧಾಂತ ಬರ್ತದೆ, ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ. ಇದು ತಕ್ಕ ಮಟ್ಟಿಗೆ ಒಂದು ಇವತ್ತಿನ ಒಂದು ಸ್ಥಿತಿಗತಿಗಳಿಗೆ ಒಂದು ಪೂರಕವಾಗಿರುವಂತಹ ಒಂದು ವಿವರಣೆಯನ್ನು ಕೊಡ್ಲಿಕ್ಕೆ ಒಂದು ಇರುವಂತಹ ಒಂದು ಸಿದ್ಧಾಂತ. ಯಾಕಂದ್ರೆ ಥಾಮಸ್ ಮಾಲ್ಥಸ್ ಅವರ ಸಿದ್ಧಾಂತ ಜನಸಂಖ್ಯೆಗೆ ಸಂಬಂಧಿಸಿದ ಪ್ರಥಮ ಸಿದ್ಧಾಂತ ಆದ್ರೂ ಕೂಡ ಅದಕ್ಕೆ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಬಂದಿದ್ವು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ನಮ್ಮ ಜನಸಂಖ್ಯಾ ಸ್ಥಿತ್ಯಂತರ ಸಿದ್ಧಾಂತ ಅಥವಾ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ ಅಂತ ಏನಿದೆ, ಇದು
ಈಗಿನ ಪ್ರಸಕ್ತ ಸನ್ನಿವೇಶದಲ್ಲಿ ಕೈಗಾರೀಕರಣ ಆಧುನೀಕರಣದ ಒಂದು ಸನ್ನಿವೇಶದಲ್ಲಿ ಜನಸಂಖ್ಯೆ ಯಾವ ರೀತಿಯಾಗಿ ಬದಲಾವಣೆಗೊಳ್ತದೆ, ಯಾವ್ಯಾವ ಹಂತಗಳಲ್ಲಿ ಬದಲಾವಣೆಗೊಳ್ತದೆ ಎಂಬುದನ್ನು ಈ ಸಿದ್ಧಾಂತ ಉತ್ತಮ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತದೆ ಅಂತ ನಾವಿಲ್ಲಿ ಹೇಳ್ಬಹುದು. ಹಾಗೇನೆ ಈ ಎಲ್ಲ ಸಿದ್ಧಾಂತಗಳನ್ನು ನಾವು ನಮ್ಮ ಸಮಾಜದ ಸ್ಥಿತಿಗತಿಗಳಿಗೆ, ಆರೋಗ್ಯ, ಸಾರ್ವಜನಿಕ ಆರೋಗ್ಯ, ಶಿಕ್ಷಣ, ಹಾಗೆಯೇ ಉದ್ಯೋಗ, ಪರಿಸರಕ್ಕೆ ಸಂಬಂಧಿಸಿದ ಸಂರಕ್ಷಣೆ, ಇತ್ಯಾದಿಗಳಿಗೆ ನೀತಿ ನಿರೂಪಣೆ ಮಾಡಲಿಕ್ಕೆ ಈ ಸಿದ್ಧಾಂತಗಳನ್ನು ಅಡಿಪಾಯವಾಗಿ ನಾವು ಬಳಸಬಹುದು. ಹಾಗಾಗಿ ಈ ಜನಸಂಖ್ಯಾ ಸಿದ್ಧಾಂತವನ್ನು ಅರ್ಥಕೊಳ್ಳೋದು ಇಲ್ಲಿ ತುಂಬಾನೇ ಪ್ರಾಮುಖ್ಯವಾಗುತ್ತೆ. ಇಷ್ಟು ಒಂದು ಇಂಟ್ರೊಡಕ್ಷನ್ ಅನ್ನು ಕೊಟ್ಟು ನಾವು ಸೆಷನ್ ಅನ್ನು ಸ್ಟಾರ್ಟ್ ಮಾಡುವ. ನಿಮ್ಮ ಈ ಒಂದು ಸಿಲೆಬಸ್ಗೆ ರಿಲೇಟೆಡ್ ಆಗಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಒಂದು ಸಿಸ್ಟಮ್ಸ್ಗೆ ರಿಲೇಟೆಡ್ ಆಗಿ ಕೂಡ ಈ ಮೂರು ಒಂದು ಸಿದ್ಧಾಂತಗಳು ತುಂಬಾನೇ ಒಂದು ಹೈಲೈಟ್ ಆಗ್ತದೆ. ಅದು ಮಾಲ್ಥೂಸಿಯನ್ ಥಿಯರಿ ಆಫ್ ಪಾಪ್ಯುಲೇಷನ್, ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ ಮತ್ತು ಆಪ್ಟಿಮಮ್ ಥಿಯರಿ ಆಫ್ ಪಾಪ್ಯುಲೇಷನ್ ಅಂತ ಹೇಳುವಂತ ಈ ಮೂರು ಸಿದ್ಧಾಂತಗಳನ್ನು ನಾವೀಗ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳುವ. ಈಗ ಮೊದಲನೇದು ಮಾಲ್ಥೂಸಿಯನ್ ಥಿಯರಿ ಆಫ್ ಪಾಪ್ಯುಲೇಷನ್. ಆಸ್ ಐ ಟೋಲ್ಡ್ ಯು ಅರ್ಲಿಯರ್, Thomas Malthus, he presented this theory in his 1798 research work entitled An Essay on the Principle of Population, which proposes that population growth and resource availability are fundamentally linked. And the key components of the theory are as follows. ಇದನ್ನು ಹುಟ್ಟು ಹಾಕಿದ ಅಥವಾ ಈ ಸಿದ್ಧಾಂತವನ್ನು, ಮಾಲ್ಥೂಸಿಯನ್ ಜನಸಂಖ್ಯಾ ಸಿದ್ಧಾಂತವನ್ನು ಹುಟ್ಟು ಹಾಕಿದಂತವರು ಥಾಮಸ್ ಮಾಲ್ಥೂಸ್ ಅಂತ ಹೇಳುವಂತ ಒಬ್ರು ಜನಸಂಖ್ಯಾ ಶಾಸ್ತ್ರಜ್ಞರು. ಇವರು ಈ ಸಿದ್ಧಾಂತವನ್ನು 1798ರಲ್ಲಿ ತಾವು ಬರೆದಂತ ಒಂದು ಸಂಶೋಧನಾ ಲೇಖನವಾದಂತ ಜನಸಂಖ್ಯಾ ತತ್ವದ ಕುರಿತಾದ ಪ್ರಬಂಧ ಅಂತ ಹೇಳುವಂತ ಆ ಒಂದು ಸಂಶೋಧನಾ ಲೇಖನದಲ್ಲಿ ಅವರು ಮಂಡಿಸ್ತಾರೆ. ಹಾಗೂ ಈ ಸಿದ್ಧಾಂತದಲ್ಲಿ ಅವರು ಏನ್ ಹೇಳ್ತಾರೆ, ಜನಸಂಖ್ಯಾ ಬೆಳವಣಿಗೆ ಮತ್ತು ಸಂಪನ್ಮೂಲ ಲಭ್ಯತೆಯು ಮೂಲಭೂತವಾಗಿ ಸಂಬಂಧವನ್ನು ಹೊಂದಿದೆ ಅಂತ ಅವರು ಪ್ರಸ್ತಾಪಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ, ಜನಸಂಖ್ಯೆ ಏನು ಬೆಳೀತಾ ಇದೆ ಹಾಗೂ ಅದಕ್ಕೆ ಪೂರಕವಾಗಿರುವಂತಹ ಸಂಪನ್ಮೂಲಗಳ ಲಭ್ಯತೆ ಇರಬೇಕು. ಒಂದು ವೇಳೆ ಇಲ್ಲದೆ ಹೋದ್ರೆ, ಅಂದ್ರೆ ಜನಸಂಖ್ಯೆ ಒಟ್ಟಾರೆಯಾಗಿ ಬೆಳೀತಾ ಹೋದ್ರೆ ಸಂಪನ್ಮೂಲ ಲಭ್ಯತೆಯು ಇಲ್ಲವಾಗಿ ಹೋದ್ರೆ ಆಗ ಅಲ್ಲಿರುವಂತಹ ವ್ಯತ್ಯಾಸದಿಂದ ಬಹಳಷ್ಟು ಸಮಸ್ಯೆಗಳು ಉದ್ಭವಿಸ್ತದೆ ಅಂತ ಹೇಳುವಂಥದ್ದನ್ನು ಮಾಲ್ಥೂಸಿಯನ್ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಈ ಸಿದ್ಧಾಂತವನ್ನು ಈ ಮೂಲಕ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಇದರ ಈ ಪ್ರಮುಖ ಅಂಶಗಳನ್ನು ನಾವು ಸರಿಯಾಗಿ ತಿಳ್ಕೊಳ್ಳುವ. What are the key components of Malthusian theory of population? He mentions something about exponential population growth. He argues that human population grows exponentially, driven by factors like high birth rate and improved living conditions. And Malthus also asserted that populations grow geometrically, exponentially when unchecked. And this means that population doubles over regular intervals. ಅವ್ರು ಏನ್ ಹೇಳ್ತಾರೆ, ಜನಸಂಖ್ಯೆಯನ್ನು ನಾವು ಸರಿಯಾದ ರೀತಿಯಲ್ಲಿ ನಿಭಾಯಿಸದೆ ಹೋದ್ರೆ, ಅದನ್ನು ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಅಲ್ಲಿ ಇಡದೆ ಹೋದ್ರೆ ಏನಾಗುತ್ತೆ, ಜನಸಂಖ್ಯೆಯು ಜಾಮತೀಯವಾಗಿ ಅಪರಿಮಿತವಾಗಿ ಅದು ಬೆಳೀತದೆ. ಇನ್ಫ್ಯಾಕ್ಟ್ ಒಂದು ಹಂತದಲ್ಲಿ ಈಗ ಇಲ್ಲಿ ನೀವು ನೋಡ್ಬೋದು 2 4 4 ಡಬಲ್ ಆಗಿ 8 8 ಡಬಲ್ ಆಗಿ 16. ಜನಸಂಖ್ಯೆ ಕೂಡ ಹಾಗೆ ಇರುವಂತದ್ದು ಡಬ್ಲಿಂಗ್ ಆಗುವಂತ ಹಂತದಲ್ಲಿ ಅದು ಮಲ್ಟಿಪ್ಲೈ ಆಗ್ತದೆ. ಆಗ ಅದನ್ನು ಎಕ್ಸ್ಪೋನೆನ್ಷಿಯಲ್ ಪಾಪ್ಯುಲೇಷನ್ ಗ್ರೋತ್ ಅಂತ ನಾವು ಹೇಳುವಂಥದ್ದು. ಈ ಎಕ್ಸ್ಪೋನೆನ್ಷಿಯಲ್ ಪಾಪ್ಯುಲೇಷನ್ ಗ್ರೋತ್ ಯಾವಾಗ ಉಂಟಾಗ್ತದೆ ಹೇಳಿ, ಸರಿಯಾದ ರೀತಿಯಲ್ಲಿ ನಾವು ಜನಸಂಖ್ಯೆಯನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡದೇ ಹೋದ್ರೆ. He says that population growth becomes exponentially, or it grows exponentially, and especially if due to factors like high birth rate and improved living conditions. ಇದು ಒಂದು ಕಾನ್ಸೆಪ್ಟ್ ಅನ್ನು ಅವರು ಹೇಳ್ತಾರೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಎರಡನೇದು ಒಂದು ಕಡೆ ಇಲ್ಲಿ ಮೆನ್ಷನ್ ಮಾಡ್ತಾರೆ ಏನು ಅಂತ ಹೇಳಿದ್ರೆ, arithmetic food supply growth. In contrast to the population growth, food production and resource availability grows arithmetically, limited by factors like land availability, technology and agricultural productivity. ಇಲ್ಲಿ ಅರಿಥಮೆಟಿಕ್ ರೀತಿಯಲ್ಲಿ ಅಂದ್ರೆ 2 + 2 4 4 + 2 6 6 + 2 8 ಆ ರೀತಿಯಾಗಿ ಅರ್ಥ ಆಯ್ತಲ್ಲ. ಅಂದ್ರೆ ಜನಸಂಖ್ಯೆಗೆ ಪೂರಕವಾಗಿ ನಮ್ಗೆ ಸಿಗುವಂತಹ ಜನಸಂಖ್ಯೆಗೆ ಬೇಕಾಗುವಂತಹ ಸಂಪನ್ಮೂಲಗಳು, ಈಗ ಜನಸಂಖ್ಯೆ ಅಂತ ಹೇಳಿದ್ರೆ ಜೀವಂತವಾಗಿರ್ಲಿಕ್ಕೆ ನಮ್ಗೆ ಏನೆಲ್ಲ ಬೇಕು, ಆಹಾರ ಬೇಕು, ನೀರು ಬೇಕು, ಗಾಳಿ ಬೇಕು, ಮನೆ ಬೇಕು, ಹೌದಾ ಅಲ್ವಾ, ದವಸ ಧಾನ್ಯಗಳು ಬೇಕು, ಆಹಾರ ಸಾಮಗ್ರಿಗಳು ಬೇಕು, ತಂತ್ರಜ್ಞಾನಗಳ ಬೇಕು, ಹೌದಾ ಅಲ್ವಾ. ಅವರು ಹೇಳುವ ಪ್ರಕಾರ ಮಾಲ್ಥೂಸಿಯನ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಅಪರಿಮಿತವಾಗಿ ಬೆಳೆಯುವಂತ ಜನಸಂಖ್ಯೆಗೆ ಪೂರಕವಾಗಿ ನಮ್ಮ ಸುತ್ತಮುತ್ತಲಿನ ಈ ಸಂಪನ್ಮೂಲಗಳು ಆ ವೇಗದಲ್ಲಿ ಬೆಳೆಯುವುದಿಲ್ಲ. ಅದರ ಒಂದು ಬೆಳವಣಿಗೆ ಅರಿಥಮೆಟಿಕ್ ರೀತಿಯಲ್ಲಿ ಹೋಗ್ತದೆ.
ಹಂತ ಹಂತವಾಗಿ ಹೋಗ್ತದೆ ಅಂತ ಹೇಳ್ತಾರೆ. ಇದ್ರ ಹಾಗೆ ಡಬ್ಲಿಂಗ್ ಆಗಿ ಅದು ವರ್ಕೌಟ್ ಆಗುವುದಿಲ್ಲ. ಸೊ ಇದರಿಂದಾಗಿ ಏನಾಗುತ್ತೆ ಅವ್ರು ಹೇಳ್ತಾರೆ, ಒಂದು ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಜನಸಂಖ್ಯೆ, ಬೆಳೆಯುತ್ತಿರುವ ಜನಸಂಖ್ಯೆ ಮತ್ತು ಸಿಗುವಂತ ಸಂಪನ್ಮೂಲಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವ್ಯತ್ಯಾಸ ಉಂಟಾಗ್ತದೆ. ಸೊ ಇದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೊ ದಿ ಕೀ ಕಾಂಪೊನೆಂಟ್ಸ್ ಆಫ್ ಮಾಲ್ಥೂಸಿಯನ್ ಥಿಯರಿ ಆಫ್ ಪಾಪ್ಯುಲೇಷನ್, ಇನ್ ಒನ್ ಏರಿಯಾ ಹಿ ಸೇಸ್ ದಟ್ ಎಕ್ಸ್ಪೋನೆನ್ಷಿಯಲ್ ಪಾಪ್ಯುಲೇಷನ್ ಗ್ರೋತ್, ಈ ಒಂದು ಕಾನ್ಸೆಪ್ಟ್ ಅನ್ನು ಅವರು ಹುಟ್ಟು ಹಾಕ್ತಾರೆ. ಎರಡನೇದಾಗಿ ಅರಿಥಮೆಟಿಕ್ ಫುಡ್ ಸಪ್ಲೈ ಗ್ರೋತ್. ಸೊ ಯು ಕ್ಯಾನ್ ಸಿ ದಟ್ ದಿಸ್ ಇಸ್ ಎಕ್ಸ್ಪ್ಲೇನ್ಡ್ ಇನ್ ಕನ್ನಡ ಆಲ್ಸೋ. ಘಾತೀಯ ಜನಸಂಖ್ಯಾ ಬೆಳವಣಿಗೆ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಅಂಕಗಣಿತದ ಆಹಾರ ಪೂರೈಕೆ ಬೆಳವಣಿಗೆ ಅಂತ ಹೇಳುವಂಥದ್ದು. ಅಂದ್ರೆ ಈಗ ಕೃಷಿ ಅಂತ ಹೇಳಿದ್ರೆ ಇದ್ದಕ್ಕಿದ್ದಾಗೆ ಆಗುವುದಿಲ್ಲ, ಅದಕ್ಕೆ ಭೂಮಿಯ ಲಭ್ಯತೆ ಇರಬೇಕು, ತಂತ್ರಜ್ಞಾನ, ಕೃಷಿ, ಮಳೆ ಇತ್ಯಾದಿಗಳೆಲ್ಲ ಒಂದು ಹಂತ ಹಂತವಾಗಿ ಒಮ್ಮಿಂದೊಮ್ಮೆಲೆ ಅದು ಉದ್ಭವ ಆಗುವುದಿಲ್ಲ. ಸೊ ಆ ಆಹಾರ ಪೂರೈಕೆ ಬೆಳವಣಿಗೆ ಈ ರೀತಿ ಅಂಕಗಣಿತಾಕ್ಷರದ ರೀತಿಯಲ್ಲಿ ಅದು ಬೆಳವಣಿಗೆ ಆಗ್ತದೆ. ಸೊ ಈ ಒಂದು ವ್ಯತ್ಯಾಸದಿಂದಾಗಿ ಜನಸಂಖ್ಯೆಯಲ್ಲಿ ಒಂದು ರೀತಿ ಕೆಲವೆಲ್ಲ ಸಮಸ್ಯೆಗಳು ಉಂಟಾಗ್ತದೆ ಅಂತ ಹೇಳಿ ಮಾಲ್ಥೂಸಿಯನ್ ಅವರು ವಿವರಿಸ್ತಾರೆ. ಇದರಿಂದಾಗಿ ಏನಾಗುತ್ತೆ, ಸೊ ನಿಮ್ಗೆ ಅಲ್ಲಿ ಹಿಂದಿನ ಸ್ಲೈಡ್ ಅಲ್ಲಿ ನಿಮ್ಗೆ ಅರ್ಥ ಆಗಿದೆ, there is exponential growth of population and there is a limited growth of food supply or natural resources, and because of this there is a disparity that is created. And what is that consequences of the disparity? ಸೊ ಈ ಒಂದು ಎರಡು ವ್ಯತ್ಯಾಸಗಳಿಂದಾಗಿ ಅಲ್ಲಿ ಒಂದು ಗ್ಯಾಪ್ ಸೃಷ್ಟಿಯಾಗಿದೆ, ಒಂದು ಡಿಸ್ಪ್ಯಾರಿಟಿ, ಅಂತರ ಸೃಷ್ಟಿಯಾಗಿದೆ. ಸೊ ಮಾಲ್ಥಸ್ predicted that the exponential growth of population would eventually outstrip the arithmetic growth of food supply, which leads to overpopulation. And when population growth exceeds the carrying capacity of the environment. ಹಾಗೇನೆ poverty, insufficient resources to support the growing population. So only few will get, those who can afford. So for the rest of the population, definitely they will be in poverty. Famine, food shortages and starvation due to inadequate supply. And also this could result in the outburst of diseases, increased susceptibility to illness due to malnutrition and poor living conditions. ಸೊ ಎಲ್ಲ ವ್ಯತ್ಯಾಸಗಳಿಂದ ಏನಾಗ್ತದೆ ಅಂತ ಹೇಳಿದ್ರೆ ಮಾಲ್ಥಸ್ ಅವರು ಹೇಳ್ತಾರೆ, ಈ ಒಂದು ಬೆಳವಣಿಗೆಯಲ್ಲಿರುವಂತಹ ವ್ಯತ್ಯಾಸದಿಂದಾಗಿ ಈ ರೀತಿಯ ಸಂದರ್ಭಗಳು ಸಮಾಜದಲ್ಲಿ ಅಥವಾ ದೇಶಗಳಲ್ಲಿ ಕಂಡುಬಹುದು. ಒಂದು ಅತಿಯಾದ ಜನಸಂಖ್ಯೆ, ಯಾಕಂದ್ರೆ ಜನಸಂಖ್ಯೆಯನ್ನು ನಾವು ಸರಿಯಾದ ರೀತಿಯಲ್ಲಿ ನಿಭಾಯಿಸದೆ ಹೋದ್ರೆ ಅದು ಅಪರಿಮಿತವಾಗಿ ಬೆಳೀತದೆ. ಸೊ ಜನಸಂಖ್ಯಾ ಬೆಳವಣಿಗೆಯು ಪರಿಸರ ಸಾಗಿಸುವ ಸಾಮರ್ಥ್ಯವನ್ನು ಮೀರಿದಾಗ ಅದನ್ನು ನಾವು ಅತಿಯಾದ ಜನಸಂಖ್ಯೆ ಅಂತ ಹೇಳ್ತೇವೆ. ಸರಿಯಾದ ಜನಸಂಖ್ಯೆ ಅಂದ್ರೆ ಬೆಳೆಯುತ್ತಿರುವ ಜನಸಂಖ್ಯೆಗೆ ಪೂರಕವಾಗಿರುವಂತಹ ಸಂಪನ್ಮೂಲ ಒದಗಿಸದೆ ಹೋದ್ರೆ ಏನಾಗುತ್ತೆ, ಬಡತನ. ಸೊ ಈ ಒಂದು ಬಡತನದ ಬೇಗೆಯಲ್ಲೂ ಕೂಡ ಜನಸಂಖ್ಯೆ ಅನುಭವಿಸಬಹುದು. ಹಾಗೆಯೇ ಕ್ಷಾಮ, ಅಸಮರ್ಪಕ ಆಹಾರ ಪೂರೈಕೆಯಿಂದಾಗಿ ಹಸಿವು ಇತ್ಯಾದಿಗಳಿಂದ ಕ್ಷಾಮ ಬರಬಹುದು. ಹಾಗೆ ರೋಗ ರುಜಿನಗಳು, ಅಪೌಷ್ಟಿಕತೆ ಮತ್ತು ಕಳಪೆ ಜೀವನ ಪರಿಸ್ಥಿತಿಗಳಿಂದಾಗಿ ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆ ಕೂಡ ಹೆಚ್ಚಾಗ್ತದೆ. ಸೊ ಇದು ಮಾಲ್ಥೂಸಿಯಸ್ ಕಂಡಂತೆ ಈ ಒಂದು ಸಿದ್ಧಾಂತದಲ್ಲಿ ಆಗುವಂತ ಒಂದು ಸಿದ್ಧಾಂತದ ಮೂಲಕ ಅವರು ಜನಸಂಖ್ಯೆಯಲ್ಲಿ ಆ ದಿನಗಳಲ್ಲಿ ಅವರು ಕಂಡಂತ ಒಂದು ಕಾನ್ಸಿಕ್ವೆನ್ಸಸ್ ಅಂತ ಇಲ್ಲಿ ನಾವು ಹೇಳ್ಬೋದು. ಅಂದ್ರೆ ಅವರ ತಮ್ಮ ಸಿದ್ಧಾಂತದಲ್ಲಿ ಮಂಡಿಸಿದಂತ ಈ ಒಂದು ಪರಿಣಾಮಗಳು, ಈ ಡಿಸ್ಪ್ಯಾರಿಟಿಯಿಂದಾಗಿ, ಈ ಅಂತರದಿಂದಾಗಿ ಉಂಟಾಗುವಂತಹ ಪರಿಣಾಮಗಳು. ಹಾಗೇನೆ ಅವರು ತಮ್ಮ ಸಿದ್ಧಾಂತದಲ್ಲಿ he goes forward and he also mentions about 2 checks on population growth. So Malthus identifies that there are 2 different type of checks that can limit this population growth. So man has a capacity of limiting this population. So he has introduced 2 different checks in his theory. One is positive checks and preventive checks. So he says that positive checks are those factors like war, famine and disease that will reduce the population size, through increased mortality rates. And also there are some preventive checks like birth control, delayed marriage or moral restraint that reduce the population growth through decreased birth rate. ಸೊ ಮಾಲ್ಥಸ್ ತಮ್ಮ ಸಿದ್ಧಾಂತದಲ್ಲಿ 2 ಪ್ರಮುಖ ರೀತಿಯ ಒಂದು ಕಂಟ್ರೋಲ್ಸ್ ಅಥವಾ ಚೆಕ್ಸ್ ಗಳನ್ನು ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಜನಸಂಖ್ಯೆಯನ್ನು ನಿಭಾಯಿಸಲಿಕ್ಕೆ ಅಥವಾ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ 2 ರೀತಿಯ ನಿಯಂತ್ರಣ ವ್ಯವಸ್ಥೆಗಳಿದೆ ಅಂತ ಹೇಳಿ ತಮ್ಮ ಸಿದ್ಧಾಂತದಲ್ಲಿ ಅವರು ಪುನಃ ಪ್ರತಿಪಾದಿಸ್ತಾರೆ. ಮೊದಲನೇದು ಧನಾತ್ಮಕ ನಿಯಂತ್ರಣ ಅಂತ ಹೇಳಿ. ಸೊ ಧನಾತ್ಮಕ ನಿಯಂತ್ರಣ ಅಂತ ಹೇಳಿದ್ರೆ ಯಾವ ಅಂಶಗಳು ಲೈಕ್ ಯುದ್ಧ ಇರ್ಬೋದು, ಕ್ಷಾಮ ಇರ್ಬೋದು, ರೋಗ ರುಜಿನಗಳು, ಇದು ತನ್ನಿಂತಾನೇ ನ್ಯಾಚುರಲ್ ಆಗಿ ಜನಸಂಖ್ಯೆಯನ್ನು ಹೆಚ್ಚಿನ ಒಂದು ಮರಣ ಪ್ರಮಾಣದಿಂದಾಗಿ ಅದು ಒಂದು ಕಂಟ್ರೋಲ್ ಅಲ್ಲಿ ತರುವಂತ ಪ್ರಯತ್ನ ಮಾಡ್ತದೆ. ಇದಕ್ಕೆ ನಾವು ಧನಾತ್ಮಕವಾದಂತ ಒಂದು ನಿಯಂತ್ರಣ ವ್ಯವಸ್ಥೆ ಅಂತ ಹೇಳೋದು. ಇನ್ನೊಂದು ನಿಯಂತ್ರಣಾತ್ಮಕವಾಗಿರುವಂತಹ ಒಂದು ವ್ಯವಸ್ಥೆ, ಇದನ್ನು
ವ್ಯಕ್ತಿಗತ ಜನರು ಜನನ ನಿಯಂತ್ರಣ ವ್ಯವಸ್ಥೆಗಳಿರ್ಬೋದು ಅಥವಾ ತಡವಾಗಿ ವಿವಾಹ ಆಗುವುದಿರ್ಬೋದು, ಸೊ ಇತ್ಯಾದಿಗಳ ಮೂಲಕ ಜನನ ಪ್ರಮಾಣವನ್ನು ತಗ್ಗಿಸುವ ಮೂಲಕ ಮಾಡುವಂಥದ್ದು. ಇಲ್ಲಿ ಮರಣ ಪ್ರಮಾಣ ಹೆಚ್ಚಾಗಿ ಪಾಪ್ಯುಲೇಷನ್ ಕಂಟ್ರೋಲ್ ಅಲ್ಲಿ ಬರುವಂಥದ್ದು. ಇಲ್ಲಿ ಜನನವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಜನನ ಪ್ರಮಾಣವನ್ನು ಕಡಿಮೆ ಅಂತರದಲ್ಲಿ ತರುವಂಥದ್ದು. ಸೊ ಈ ಎರಡು ಚೆಕ್ಸ್ ಗಳನ್ನು ಕೂಡ ಮಾಲ್ತಸ್ ಅವರು ತಮ್ಮ ಸಿದ್ಧಾಂತದಲ್ಲಿ ತಿಳಿಸಿದ್ದಾರೆ. ಸೊ ಧನಾತ್ಮಕ ತಪಾಸಣೆಗಳು ಮತ್ತು ತಡೆಗಟ್ಟುವ ತಪಾಸಣೆಗಳು ಅಥವಾ ನಿಯಂತ್ರಣ ವ್ಯವಸ್ಥೆಗಳು ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಆಗ್ಲೇ ಮೆನ್ಷನ್ ಮಾಡಿದಾಗೆ ಹೆಚ್ಚಿನ ಮರಣ ಪ್ರಮಾಣಗಳಿಂದ ಒಂದು ರೀತಿ ಜನಸಂಖ್ಯೆಯನ್ನು ಹಿಡಿತದಲ್ಲಿರುವುದು, ಲೈಕ್ ಯುದ್ಧ, ಕ್ಷಾಮ, ರೋಗಗಳಂತ ಅಂಶಗಳು. ತಡೆಗಟ್ಟುವಂತಹ ನಿಯಂತ್ರಣ ವ್ಯವಸ್ಥೆಗಳು ಅಂತ ಹೇಳಿದ್ರೆ ಜನನ ವ್ಯವಸ್ಥೆಯನ್ನು ಅಥವಾ ಜನನ ಪ್ರಕರಣಗಳನ್ನು ನಾವು ನಿಯಂತ್ರಣದಲ್ಲಿ ತರುವಂಥದ್ದು, ವಿಳಂಬಿತ ಮದುವೆ, ಜನನ ನಿಯಂತ್ರಣ ವ್ಯವಸ್ಥೆಗಳಿರ್ಬೋದು, ಸೊ ಇತ್ಯಾದಿಗಳು. ಈಗ ಈ ಸಿದ್ಧಾಂತದ ಬಗ್ಗೆ ಬೇಸ್ಡ್ ಆನ್ ದಿಸ್ ಮಾಲ್ಥೂಸಿಯನ್ ಥಿಯರಿ ಆಫ್ ಪಾಪ್ಯುಲೇಷನ್, ಯು ಹ್ಯಾವ್ ಟು ರಿಮೆಂಬರ್ ದ ಅರಿಥಮೆಟಿಕ್ ಗ್ರೋತ್ ಆಫ್ ಪಾಪ್ಯುಲೇಷನ್, the exponential or the geometric growth of population and the arithmetic growth of resources related to population, and also the two different checks that Malthus has told to control population. Now, in spite, say as I told you, it was a very first theory related to population. It also drew a lot of criticism and it has its own limitations. So any theory is bound to criticism. So what are the different criticisms that involved around Malthus' theory of population? So underestimation of human innovation. Critics argue that Malthus underestimated the potential for human innovation and technological advancements to increase resource availability and improve agricultural productivity. So he never, in his theory, the critics say that he undermined the potential for technological advancement. For example, see, during the Green Revolution, lot of innovative ways were done to increase the agricultural products, thereby supporting the growing population. But Malthus, when he introduced this theory, he has underestimated the power of human innovation. That is what this criticism say. And also oversimplification. The theory is seen as oversimplifying the complex relationships between population growth, resource availability, and economic development, and also ignoring the social and economic factors. The theory also focuses primarily only on biological factors, overlooking the impact of social, economic, and cultural factors on population growth and resource management. For instance, education is also a tool where people would try to limit, or industrialization is also one of the reasons when men and women, they went out to work, they would also think of limiting their family size. So all these factors were ignored in Malthus' theory of population. So as he specified more on biological and economic factors, or the other factors like related to resource management, he overlooked the impact of social, economic, and cultural factors on population growth. So that is one more criticism or limitation that this theory has. ಸೊ ಮಾಲ್ಥೂಸಿಯನ್ ಜನಸಂಖ್ಯಾ ಸಿದ್ಧಾಂತಕ್ಕೆ ಸಂಬಂಧಿಸಿದ ಒಂದು ಟೀಕೆ ಟಿಪ್ಪಣಿಗಳು ಏನ್ ಹೇಳ್ತವೆ? ಸೊ ಇವರು ಹೇಳ್ತಾರೆ, ಅಂದ್ರೆ ಕೆಲವು ಟೀಕೆಗಳು ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಮಾಲ್ಥೂಸಿಯನ್ ಥಿಯರಿ ಮಾನವ ನಾವೀನ್ಯತೆ ಮತ್ತು ತಾಂತ್ರಿಕ ಪ್ರಗತಿಗಳ ಒಂದು ಸಾಮರ್ಥ್ಯವನ್ನು ಅದು ಕಡೆಗಣಿಸಿದೆ ಅಂತ ಹೇಳಿಬಿಟ್ಟು. ಉದಾಹರಣೆ ಇಲ್ಲಿ ನಾವು ಹೇಳುವುದಿದ್ರೆ, ನಮ್ಮಲ್ಲಿ ಹಸಿರು ಕ್ರಾಂತಿ, ಬಿಳಿ ಕ್ರಾಂತಿ ಆದಂತ ಸಂದರ್ಭದಲ್ಲಿ, ಈಗ ನಮ್ಮ ದೇಶದಲ್ಲೇ ನಾವು ನೋಡಿದ್ರೆ ಹೆಚ್ಚುತ್ತಿರುವ ಜನಸಂಖ್ಯೆಯನ್ನು ನಿಭಾಯಿಸಲಿಕ್ಕೆ ಈ ಎಲ್ಲ ಕ್ರಾಂತಿಗಳು ತುಂಬಾ ಕಾರಣೀಭೂತ ಆಗಿದ್ದವು. ಆದ್ರೆ ಮಾಲ್ಥೂಸ್ ಆ ಸಂದರ್ಭದಲ್ಲಿ ಈ ಸಿದ್ಧಾಂತವನ್ನು ವ್ಯಕ್ತಪಡಿಸಿದಾಗ ಅವನು ಮಾನವ ಒಂದು ಸಂಪನ್ಮೂಲ ಅಥವಾ ಮಾನವನ ನಾವೀನ್ಯತೆಗೆ ಸಂಬಂಧಿಸಿದ ಆ ಒಂದು ಸಾಮರ್ಥ್ಯವನ್ನು ಎಲ್ಲೋ ಕಡೆಗಣಿಸಿದ್ದಾನೆ ಅಂತ ಅನಿಸ್ತದೆ. ಹಾಗೇನೆ ಅತಿ ಸರಳೀಕರಣ. ಈ ಸಿದ್ಧಾಂತವು ಜನಸಂಖ್ಯಾ ಬೆಳವಣಿಗೆ, ಸಂಪನ್ಮೂಲ ಲಭ್ಯತೆ, ಅದರ ಮಧ್ಯೆನೇ ಅದು ಒಂದು ಸಂಬಂಧವನ್ನು ಮಾಡಿಕೊಂಡು ಅದು ತುಂಬಾನೇ ಸರಳೀಕರಿಸಿದೆ. ಆದ್ರೆ ಜನಸಂಖ್ಯೆ ಬೆಳವಣಿಗೆಗೆ ಬಹಳಷ್ಟು ಈಗ ಸಾಂಸ್ಕೃತಿಕ ಅಂಶಗಳು ಇರ್ಬೋದು, ಶೈಕ್ಷಣಿಕ ಅಂಶಗಳು, ಈ ಎಲ್ಲ ಅಂಶಗಳು ಕೂಡ ಕಾರಣ ಆಗುತ್ತೆ. ಸೊ ಅದನ್ನೆಲ್ಲ ಇಲ್ಲಿ ಅವರು ಕಡೆಗಣಿಸಿದ್ದಾರೆ ಅಂತ ಇಲ್ಲಿ ಅನಿಸ್ತದೆ ಅಂತ ಹೇಳುವಂತ ಟೀಕೆಯೂ ಕೂಡ ಇದೆ. ಹಾಗೆಯೇ ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳನ್ನು ನಾವು ಯಾವ ರೀತಿಯಾಗಿ ನಿರ್ಲಕ್ಷಿಸಲಾಗಿದೆ ಈ ಸಿದ್ಧಾಂತದಲ್ಲಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಸಾಮಾಜಿಕ ಅಂಶ, ಶೈಕ್ಷಣಿಕ ಅಂಶ, ಸಾಂಸ್ಕೃತಿಕ ಅಂಶ. ಈಗ ಶೈಕ್ಷಣಿಕ ಅಂಶದಲ್ಲಿ ಜನಗಳು ವಿದ್ಯಾವಂತರಾದ ಹಾಗೆ ಕುಟುಂಬದ ಒಂದು ಗಾತ್ರವನ್ನು ಸಣ್ಣ ಮಾಡುವುದರಲ್ಲಿ ಅಥವಾ ಅದನ್ನು
ಲಿಮಿಟ್ ಮಾಡುವುದರಲ್ಲಿ ತುಂಬಾನೇ ಆಸಕ್ತಿ ವಹಿಸ್ತಾರೆ. ಸೊ ಹಾಗಾಗಿ ಇಂತಹ ಅಂಶಗಳನ್ನೆಲ್ಲ ನಿರ್ಲಕ್ಷಿಸುವಂಥದ್ದನ್ನು ಈ ಒಂದು ಮಾಲ್ಥೂಸಿಯನ್ ಜನಸಂಖ್ಯಾ ಸಿದ್ಧಾಂತದಲ್ಲಿ ಈ ಟೀಕೆ ಮಾಡುವಂತ ವಿಜ್ಞಾನಿಗಳು ಕಂಡಿದ್ದಾರೆ. ಸೊ ಇದು ಪ್ರಮುಖ 3 ಟೀಕೆಗಳು ಅಂತ ಇಲ್ಲಿ ನಾವು ಹೇಳ್ಬೋದು. ಆದ್ರೂ ಈ ಟೀಕೆಗಳಿಗೆ ಒಳಪಟ್ಟು ಕೂಡ ಮಾಲ್ಥೂಸಿಯನ್ ಸಿದ್ಧಾಂತ ತನ್ನದೇ ಆದ ಒಂದು ಲೆಗಸಿ ಅಥವಾ ರೆಲೆವೆನ್ಸ್ ಅಥವಾ ಮಹತ್ವವನ್ನು ಹೊಂದಿದೆ. So despite its limitation, Malthusian theory remains relevant in discussions on population growth and resource management. And the theory highlights the importance of balancing population growth with resource availability and managing resources sustainably. And also, Malthus' idea contributes to influence debates on sustainability, environment degradation, and the impact of human activity on the environment. ಇವತ್ತು ಮಾಲ್ಥೂಸಿಯನ್ ಥಿಯರಿಯ ಬಗ್ಗೆ ಅದರದೇ ಆದ ಕೆಲವೆಲ್ಲ ಟೀಕೆ ಟಿಪ್ಪಣಿಗಳು ಇದ್ರೂ ಕೂಡ ಮಾಲ್ಥೂಸಿಯನ್ ಥಿಯರಿಯನ್ನು ನಾವು ಯಾವತ್ತೂ ಅದನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಅದರದ್ದು ಎಷ್ಟೋ ಅಂಶಗಳು ಇವತ್ತಿನ ಸುಸ್ಥಿರ ಅಭಿವೃದ್ಧಿ ಗುರಿಗಳಿರ್ಬೋದು, ಅಥವಾ ಜನಸಂಖ್ಯಾ ಮತ್ತು ಸುಸ್ಥಿರತೆಗೆ ಸಂಬಂಧಿಸಿದಾಗೆ, ಅಥವಾ ಜನಸಂಖ್ಯಾ ಸುಸ್ಥಿರತೆ ಮತ್ತು ಪರಿಸರಕ್ಕೆ ಸಂರಕ್ಷಣೆಗೆ ಸಂಬಂಧಿಸಿದ ಬಹಳಷ್ಟು ಅಂಶಗಳನ್ನು ಈ ಸಿದ್ಧಾಂತ ಹೊಂದಿದೆ ಅಂತ ನಾವು ಹೇಳ್ಬೋದು. In conclusion, we can say that the Malthus theory of population growth provides a foundational understanding of the complex relationships between population growth, resource availability, and economic development. While it has faced criticisms and challenges, its ideas remain relevant in contemporary discussions on sustainability and resource management. ಕೊನೆಯಲ್ಲಿ ಮಾಲ್ಥೂಸ್ ಅವರ ಜನಸಂಖ್ಯಾ ಬೆಳವಣಿಗೆ ಸಿದ್ಧಾಂತವು ಜನಸಂಖ್ಯಾ ಬೆಳವಣಿಗೆ, ಸಂಪನ್ಮೂಲ ಲಭ್ಯತೆ ಮತ್ತು ಆರ್ಥಿಕ ಅಭಿವೃದ್ಧಿ ನಡುವಿನ ಸಂಕೀರ್ಣ ಸಂಬಂಧಗಳ ಮೂಲಭೂತ ತಿಳುವಳಿಕೆಯನ್ನು ಇದು ಒದಗಿಸುತ್ತದೆ. ಇದು ಟೀಕೆಗಳು ಮತ್ತು ಸವಾಲುಗಳನ್ನು ಎದುರಿಸಿದ್ರೂ ಕೂಡ ಸುಸ್ಥಿರತೆ ಮತ್ತು ಸಂಪನ್ಮೂಲ ನಿರ್ವಹಣೆಯ ಕುರಿತಾದ ಸಮಕಾಲೀನ ಚರ್ಚೆಗಳಲ್ಲಿ ಇದರ ವಿಚಾರಗಳು ತುಂಬಾ ಪ್ರಸ್ತುತತೆಯನ್ನು ಪಡೆದಿವೆ. ಸೊ ಇದಿಷ್ಟು ಮಾಲ್ಥೂಸಿಯನ್ ಥಿಯರಿ ಆಫ್ ಪಾಪ್ಯುಲೇಷನ್ಗೆ ರಿಲೇಟೆಡ್ ಆಗಿರುವಂತ ಮಾಹಿತಿ. ಎರಡನೇದು ಆಪ್ಟಿಮಮ್ ಥಿಯರಿ ಆಫ್ ಪಾಪ್ಯುಲೇಷನ್. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ದ ಗರಿಷ್ಠ ಜನಸಂಖ್ಯಾ ಸಿದ್ಧಾಂತ. So this theory is an economic theory that explains the ideal population size that results in the maximum per capita income given the available resources and technology. It states that there is a most desirable size of population which, given the available resources and technology, will result in the maximum per capita income. So ಈ ಸಿದ್ಧಾಂತ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಲಭ್ಯ ಇರುವ ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನವನ್ನು ನೀಡಿದರೆ ಗರಿಷ್ಠ ತಲಾ ಆದಾಯಕ್ಕೆ ಕಾರಣವಾಗುವ ಒಂದು ಆದರ್ಶ ಜನಸಂಖ್ಯೆ ಗಾತ್ರವನ್ನು ವಿವರಿಸುವಂತಹ ಒಂದು ಆರ್ಥಿಕ ಸಿದ್ಧಾಂತ ಇದಾಗಿದೆ. ಓಕೆ, ಅಂದ್ರೆ ಲಭ್ಯ ಇರುವ ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನವನ್ನು ನೀಡಿದರೆ ಗರಿಷ್ಠ ತಲಾ ಆದಾಯಕ್ಕೆ ಕಾರಣವಾಗುವ ಜನಸಂಖ್ಯೆಯ ಅತ್ಯಂತ ಅಪೇಕ್ಷಣೀಯ ಗಾತ್ರವಿದೆ ಅಂತ ಇದು ಹೇಳುವಂಥದ್ದು. ಇದನ್ನು ಇನ್ನಷ್ಟು ನಾವು ಅರ್ಥ ಮಾಡ್ಕೊಳ್ಳುವ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಗ ಇದೊಂದು ಜನಸಂಖ್ಯೆಗೆ ರಿಲೇಟೆಡ್ ಆಗಿರುವಂತ ಗ್ರಾಫ್, ಹೌದಾ ಅಲ್ವಾ? ಸೊ ಯಾವಾಗ ಇಲ್ಲಿ ನೋಡಿ ಕಡಿಮೆ ಜನಸಂಖ್ಯೆಯ ಒಂದು ಭಾಗ ಇದ್ರೆ ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಒಂದು ಭಾಗ ಇರ್ತದೆ. ಆದ್ರೆ ಯಾವಾಗ ಜನಸಂಖ್ಯೆ ಕಡಿಮೆ ಜನಸಂಖ್ಯೆಯಿಂದ ಒಂದು ಗರಿಷ್ಠ ಮಟ್ಟಕ್ಕೆ ಹೋಗಿ ಆ ಗರಿಷ್ಠ ಮಟ್ಟದಲ್ಲಿ ಅಲ್ಲಿ ಉಪಲಬ್ಧಿ ಅಥವಾ ಅಲ್ಲಿ ಲಭ್ಯ ಇರುವಂತಹ ಸಂಪನ್ಮೂಲಗಳನ್ನು ಗರಿಷ್ಠ ಮಟ್ಟದಲ್ಲಿ ಅದು ಉಪಯೋಗಿಸ್ತದೆ, ಹಾಗೂ ಅದರ ಸಮಾಜ ಮತ್ತು ದೇಶದ ಒಂದು ರೀತಿಯ ಆರ್ಥಿಕ ಬೆಳವಣಿಗೆಗೆ ಯಾವಾಗ ಅದು ಕಾಂಟ್ರಿಬ್ಯೂಟ್ ಮಾಡ್ತದೆ ಅಥವಾ ಅದು ಕಾಂಟ್ರಿಬ್ಯೂಟ್ ಮಾಡ್ತದೆ, ಆವಾಗ ಆ ಒಂದು ಜನಸಂಖ್ಯೆಯನ್ನು ನಾವು ಗರಿಷ್ಠ ಜನಸಂಖ್ಯೆಯ ಒಂದು ಅಂದ್ರೆ ಆ ಜನಸಂಖ್ಯೆಯು ಗರಿಷ್ಠ ಮಟ್ಟದಲ್ಲಿ ಉತ್ತಮ ರೀತಿಯ ಒಂದು ಜೀವಿತಾವಧಿಯನ್ನು ಅಥವಾ ಉತ್ತಮ ರೀತಿಯ ಜೀವನವನ್ನು ನಿರ್ವಹಿಸ್ತದೆ ಅಂತ ಹೇಳುವಂಥದ್ದು. ಸೊ ಇದು ಗರಿಷ್ಠ ಜನಸಂಖ್ಯಾ ಸಿದ್ಧಾಂತದ ಸಾರ. So optimum population is nothing but at which the highest economic standard of living is achieved, where the available resources are exploited effectively. So ಯಾವಾಗ ಒಂದು ದೇಶ ಅಥವಾ ಸಮಾಜದ ಜನಸಂಖ್ಯೆ ಆ ಗರಿಷ್ಠ ಮಟ್ಟದಲ್ಲಿ ಅಲ್ಲಿ ಲಭ್ಯ ಇರುವಂತಹ ಒಂದು ಸಂಪನ್ಮೂಲಗಳನ್ನು ಗರಿಷ್ಠತೆಯಲ್ಲಿ ಬಳಸಿಕೊಂಡು ತಮ್ಮ ಜೀವಿತ ವಿಧಾನವನ್ನು ಉನ್ನತೀಕರಿಸುವಂತಹ ಒಂದು ಮಟ್ಟದಲ್ಲಿ ಇರ್ತದೆ, ಆಗ ಆ ಒಂದು ಜನಸಂಖ್ಯೆಯನ್ನು ನಾವು ಆಪ್ಟಿಮಮ್ ಪಾಪ್ಯುಲೇಷನ್ ಅಥವಾ ಗರಿಷ್ಠ ಜನಸಂಖ್ಯೆ ಅಂತ ಹೇಳುವಂಥದ್ದು. ಹಾಗೂ ಈ ಜನಸಂಖ್ಯೆ ಆಧಾರಿತವಾಗಿರುವಂತಹ ಸಿದ್ಧಾಂತವನ್ನೇ ನಾವು ಗರಿಷ್ಠ ಜನಸಂಖ್ಯಾ ಸಿದ್ಧಾಂತ ಅಂತ ಹೇಳುವಂಥದ್ದು.
ಓಕೆ, ಸೊ ಇಲ್ಲಿ ಈ ಕಡೆ ನೀವು ನೋಡಿದ್ರೆ ಕಡಿಮೆ ಜನಸಂಖ್ಯೆ. ಸೊ ಕಡಿಮೆ ಜನಸಂಖ್ಯೆ ಅಲ್ಲಿರುವಂತಹ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸ್ತಾ ಇಲ್ಲ. ಈ ಒಂದು ಕಡೆ ನೀವು ನೋಡಿದ್ರೆ ಹೆಚ್ಚಿನ ಜನಸಂಖ್ಯೆ ಇದೆ, ಅದರಲ್ಲಿ ಇರುವಂತ ಸಂಪನ್ಮೂಲಗಳು ಆ ಜನಸಂಖ್ಯೆಗೆ ಸಾಕಾಗ್ತಾ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಗರಿಷ್ಠ ಜನಸಂಖ್ಯೆ ಅಂತ ಹೇಳಿದ್ರೆ ಇರುವಂತ ಸಂಪನ್ಮೂಲಗಳನ್ನು ಆ ಒಂದು ಗರಿಷ್ಠ ಅಂದ್ರೆ ಆಪ್ಟಿಮಮ್ ಲೆವೆಲ್ ಅಲ್ಲಿ ಯೂಸ್ ಮಾಡುವಂತ ಹಂತಕ್ಕೆ ರೀಚ್ ಆಗುವಂತ ಜನಸಂಖ್ಯೆನೇ ನಾವು ಆಪ್ಟಿಮಮ್ ಪಾಪ್ಯುಲೇಷನ್, ಹಾಗೂ ಆ ಥಿಯರಿಯನ್ನು ನಾವು ಆಪ್ಟಿಮಮ್ ಥಿಯರಿ ಆಫ್ ಪಾಪ್ಯುಲೇಷನ್ ಅಂತ ಹೇಳುವಂಥದ್ದು. ಈ ಪಾಪ್ಯುಲೇಷನ್ ಅನ್ನು ಈ ಥಿಯರಿಯನ್ನು ಎಡ್ವರ್ಡ್ ಕೆನಾನ್ ಮತ್ತು ಕಾರ್ಲ್ ಸೌಂಡರ್ಸ್ ಅಂತ ಹೇಳುವಂತ ಆರ್ಥಿಕ ತಜ್ಞರು ಇದನ್ನು 20ನೇ ಶತಮಾನದಲ್ಲಿ ಅದನ್ನು ಡೆವಲಪ್ ಮಾಡಿದ್ದಾರೆ. So optimum population says that the size of the population that maximizes the per capita income or output, and it ensures efficient utilization of natural and capital resources. What is underpopulation? Here the population is too small for the available resources. Aga ನಾನು ನಿಮಗೆ ಗ್ರಾಫ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಹಾಗೆ. So this leads to underutilization or low production or low per capita income. ಅಲ್ಲಿ ಸಂಪನ್ಮೂಲಗಳಿವೆ, ಅದರಲ್ಲಿ ಜನಸಂಖ್ಯೆ ಅಷ್ಟಿಲ್ಲ. ಓವರ್ ಪಾಪ್ಯುಲೇಷನ್ ಅಂತ ಹೇಳಿದ್ರೆ the population is too large compared to the resources, and this leads to unemployment, poverty and low standard of living. So optimum level is somewhere between under and over population, and this population ensures maximum economic welfare. So this is the main crux of the optimum theory of population. So ಗರಿಷ್ಠ ಜನಸಂಖ್ಯೆ ಸಿದ್ಧಾಂತ ಏನ್ ಹೇಳ್ತದೆ, ಇದನ್ನು ಎಡ್ವಿಡ್ ಕ್ಯಾನನ್ ಮತ್ತು ಕ್ಯಾರ್ ಸೌಂಡರ್ಸ್ ಅಂತ ಹೇಳುವಂತ ಅರ್ಥಶಾಸ್ತ್ರಜ್ಞರು ಇದನ್ನು ಪ್ರತಿಪಾದಿಸಿದ್ದಾರೆ. ಇಲ್ಲಿ ಇವರು ಹೇಳ್ತಾರೆ, ಆಗ ನಾವು ಗ್ರಾಫ್ ನಲ್ಲಿ ತೋರಿಸಿದ ಹಾಗೆ ಗರಿಷ್ಠ ಜನಸಂಖ್ಯೆ ಅಂತ ಹೇಳಿದ್ರೆ ಆ ಒಂದು ತಲಾವಾರು ದೇಶ ಅಥವಾ ಸಮಾಜದ ತಲಾವಾರು ಆದಾಯ ಉತ್ಪಾದನೆಯನ್ನು ಗರಿಷ್ಠಗೊಳಿಸುವಂತ ಒಂದು ಜನಸಂಖ್ಯೆಯ ಗಾತ್ರ, ಹಾಗೂ ಇದು ನೈಸರ್ಗಿಕ ಮತ್ತು ಬಂಡವಾಳ ಸಂಪನ್ಮೂಲಗಳ ಪರಿಣಾಮಕಾರಿ ಬಳಕೆಯನ್ನು ಇದು ಖಚಿತಪಡಿಸುತ್ತದೆ. ಆದ್ರೆ ಕಡಿಮೆ ಜನಸಂಖ್ಯೆ ಅಂತ ಹೇಳಿದ್ರೆ ಅಲ್ಲಿ ಲಭ್ಯ ಇರುವಂತಹ ಸಂಪನ್ಮೂಲಗಳನ್ನು ಬಳಸಲಿಕ್ಕೆ ಆ ಜನಸಂಖ್ಯೆಯು ಬಹಳಷ್ಟು ಚಿಕ್ಕದಾಗಿದೆ. ಸೊ ಇದರಿಂದಾಗಿ ಕಡಿಮೆ ಉತ್ಪಾದನೆ, ಕಡಿಮೆ ತಲಾ ಆದಾಯಕ್ಕೆ ಇದು ಕಾರಣ ಆಗ್ತದೆ. ಆ ಕಡೆ ನೀವು ನೋಡಿದ್ರೆ ಅತಿ ಜನಸಂಖ್ಯೆ, ಸಂಪನ್ಮೂಲಗಳಿಗೆ ಹೋಲಿಸಿದ್ರೆ ಜನಸಂಖ್ಯೆಯು ಬೃಹತ್ ಗಾತ್ರದ್ದಾಗಿರ್ತದೆ. ಸೊ ಇದರಿಂದಾಗಿ ನಿರುದ್ಯೋಗ, ಬಡತನ ಮತ್ತು ಕಡಿಮೆ ಜೀವನ ಮಟ್ಟಕ್ಕೆ ಅದು ಕಾರಣ ಆಗುತ್ತೆ. ಸೊ ಗರಿಷ್ಠ ಮಟ್ಟದ ಜನಸಂಖ್ಯೆ ಅಂತ ಹೇಳಿದ್ರೆ ಕಡಿಮೆ ಮತ್ತು ಅಧಿಕ ಜನಸಂಖ್ಯೆಯ ನಡುವೆ ಇರುವಂತ ಆ ಒಂದು ಜನಸಂಖ್ಯೆ ಆಗಿದ್ದು, ಈ ಜನಸಂಖ್ಯೆಯು ಆರ್ಥಿಕ ಕಲ್ಯಾಣವನ್ನು ಖಚಿತಪಡಿಸುವಂತ ಒಂದು ಜನಸಂಖ್ಯೆ. ಈಗ ಈ ಜನಸಂಖ್ಯೆಯ ಬಗ್ಗೆ ಕೂಡ ಟೀಕೆ ಟಿಪ್ಪಣಿಗಳು ಇದೆ. ಯಾಕಂದ್ರೆ ಗರಿಷ್ಠತೆ ಅಂತ ಹೇಳುವಂತ ಆ ಒಂದು ಅತ್ಯುತ್ತಮತೆಯನ್ನು ನಿಖರವಾಗಿ ಅಳೆಯೋದು ಕಷ್ಟ. It is difficult to measure the exact level of optimum level of population, yes or no? And also it assumes unchanging technology and resources, which is unrealistic. ಬದಲಾಗದ ತಂತ್ರಜ್ಞಾನ ಮತ್ತು ಸಂಪನ್ಮೂಲಗಳನ್ನು ಇದು ಸ್ವಲ್ಪ ಸೈಡ್ ಲೈನ್ ಮಾಡ್ತದೆ. ಹಾಗೇನೆ ಇಟ್ ಫೋಕಸಸ್ ಓನ್ಲಿ ಆನ್ ಇಕನಾಮಿಕ್ ಫ್ಯಾಕ್ಟರ್ಸ್, ಇಗ್ನೋರಿಂಗ್ ದ ಸೋಷಿಯಲ್, ಎನ್ವೈರನ್ಮೆಂಟಲ್ ಅಂಡ್ ಕಲ್ಚರಲ್ ಡೈಮೆನ್ಷನ್ಸ್. ಇಲ್ಲೂ ಕೂಡ ಅಷ್ಟೇ, ಹೆಚ್ಚಾಗಿ ಆರ್ಥಿಕ ಅಂಶಗಳಿಗೆ ಇಲ್ಲಿ ಹೆಚ್ಚು ಇದು ಕೇಂದ್ರೀಕೃತವಾಗಿದೆ, ಹಾಗೂ ಸಾಮಾಜಿಕ, ಪರಿಸರ, ಸಾಂಸ್ಕೃತಿಕ ಅಂಶಗಳನ್ನು ಇದು ಕಡೆಗಣಿಸಿದೆ. ಸೊ ಇದು ಗರಿಷ್ಠ ಜನಸಂಖ್ಯೆ ಸಿದ್ಧಾಂತಕ್ಕೆ ಸಂಬಂಧಿಸಿದ ಕೆಲವೆಲ್ಲ ಟೀಕೆ ಟಿಪ್ಪಣಿಗಳು. ಮೂರನೇದು ಬರುವಂತದ್ದು ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ. ಇದು ಸದ್ಯಕ್ಕೆ ಎಲ್ಲರೂ ಒಪ್ಪಿಕೊಂಡಿರುವಂತಹ ಸಿದ್ಧಾಂತ. And the demographic transition theory explains the transformation of countries from high birth and death rates to low birth and death rates as part of the economic development process. And it explains the shift in the birth and death rates over time as a country progresses from a pre-industrial to an industrialized economy. The demographic transition theory is a theoretical model that explains the transformation of a country's population structure over time. And it was first developed by Warren Thompson in the year 1929, and it was further expanded by Frank W. Norston. So ಜನಸಂಖ್ಯಾ ಸ್ಥಿತ್ಯಂತರ ಸಿದ್ಧಾಂತ, ಈ ಸಿದ್ಧಾಂತದ ಒಂದು ವಿಶೇಷತೆ ಅಂತ ಹೇಳಿದ್ರೆ ಈ ಸಿದ್ಧಾಂತವು ಹೇಗೆ ಬೇಸಿಕ್ ಆಗಿ ಈ ಸಿದ್ಧಾಂತ ಜನಸಂಖ್ಯೆಯನ್ನು ಒಂದು ಹಂತಗಳಲ್ಲಿ ಇದು ವಿವರಿಸ್ತದೆ. ದಟ್ ಈಸ್ ಅ ಪ್ಲಸ್ ಪಾಯಿಂಟ್ ಆಫ್ ದಿಸ್ ಸಿದ್ಧಾಂತ. ಇದು ಈ ಸಿದ್ಧಾಂತದ ಒಂದು ಸಕಾರಾತ್ಮಕವಾಗಿರುವಂತಹ ಗುಣ. ಜನಸಂಖ್ಯೆಯ ಬದಲಾವಣೆಯನ್ನು ಇದು ಹಂತಗಳಲ್ಲಿ ಇದು ವಿವರಿಸ್ತದೆ. ಹೇಗೆ ಒಂದು ಪೂರ್ವ ಕೈಗಾರಿಕಾ ಸಮಾಜದಿಂದ ಈಗಿನ ಪ್ರಸಕ್ತ ಕೈಗಾರಿಕಾ ಒಂದು ಸಮಾಜಕ್ಕೆ ಅನುಗುಣವಾಗಿ ಇದು ಹೇಗೆ ಹಂತ ಹಂತವಾಗಿ ಬದಲಾಗ್ತದೆ ಎಂಬುದನ್ನು ಇದು ವಿವರಿಸ್ತದೆ.
ಹಾಗಾಗಿ ಇದನ್ನು ಜನಸಂಖ್ಯಾ ಸ್ಥಿತ್ಯಂತರ, ಹೇಗೆ ಸ್ಥಿತ್ಯಂತರವಾಗ್ತದೆ ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ಇದು ವಿವರಿಸುವ ಕಾರಣ ಇದನ್ನು ನಾವು ಜನಸಂಖ್ಯಾ ಸ್ಥಿತ್ಯಂತರ ಸಿದ್ಧಾಂತ ಅಂತ ಹೇಳುವಂಥದ್ದು. ಇದನ್ನು ಮೊದಲ ಬಾರಿಗೆ ವಾರನ್ ಥಾಮ್ಸನ್ ಅಂತ ಹೇಳುವವರು 1929ರಲ್ಲಿ ಇದನ್ನು ವಿವರಿಸ್ತಾರೆ. ಇವರು ಅದನ್ನು ವಿವರಿಸುವಾಗ 3 ಹಂತಗಳಲ್ಲಿ ಅವರು ವಿವರಿಸ್ತಾರೆ. ಆದ್ರೆ ಪ್ರಸಕ್ತ ಇದನ್ನು 5 ಹಂತದವರೆಗೆ ಇದನ್ನು ನಾವು ಕೊಂಡೋಗ್ಬೋದು. ಆದ್ರೆ ಇವತ್ತಿನ ಸೆಷನ್ ಅಲ್ಲಿ ನಾವು 4 ಪ್ರಮುಖ ಹಂತಗಳಿಗೆ ಅಷ್ಟೇ ನಾವು ಸೀಮಿತಗೊಂಡು ಇದನ್ನು ಎಕ್ಸ್ಪ್ಲೇನ್ ಮಾಡುವ. ಓಕೆ, ಮೊದಲನೇ ಹಂತ ಯಾವುದು? ಸೊ ಜನಸಂಖ್ಯಾ ಸ್ಥಿತ್ಯಂತರ ಸಿದ್ಧಾಂತಕ್ಕೆ ಸಂಬಂಧಿಸಿದ ಮೊದಲನೇ ಹಂತ ಪ್ರೀ ಟ್ರಾನ್ಸಿಷನ್ ಸ್ಟೇಜ್ ಅಂತ ಹೇಳುವಂಥದ್ದು. ಇದು ಅಥವಾ ಸಿಂಪಲ್ ಆಗಿ ಇದನ್ನು ಸ್ಟೇಜ್ 1, ಹಂತ 1 ಅಂತ ನೀವು ಕರಿಬಹುದು. ಸೊ ಈ ಹಂತದಲ್ಲಿ ಏನಾಗುತ್ತೆ, ಆಗ್ಲೇ ಹೇಳಿದಾಗೆ ಈ ಸಿದ್ಧಾಂತ ಉಳಿದ 2 ಸಿದ್ಧಾಂತಕ್ಕಿಂತ ಮಿಗಿಲಾಗಿ ಜನಸಂಖ್ಯೆಯಲ್ಲಿಯ ಬದಲಾವಣೆಯನ್ನು ಹಂತಗಳಲ್ಲಿ ಇದು ವಿವರಿಸುತ್ತದೆ. ಇಟ್ ಎಕ್ಸ್ಪ್ಲೇನ್ಸ್ ದ ಪಾಪ್ಯುಲೇಷನ್ ಟ್ರಾನ್ಸಿಷನ್ ಇನ್ ಸ್ಟೇಜಸ್. ಸೊ ವಾಟ್ ಇಸ್ ದ ಸ್ಟೇಜ್ 1 or the pre-transition stage explains? Here you can see high birth rates and high death rates. ಈ ಹಂತದಲ್ಲಿ ಅತಿ ಹೆಚ್ಚಿನ ಜನನ ದರ ಮತ್ತು ಅತಿ ಹೆಚ್ಚಿನ ಮರಣ ದರವನ್ನು ಕಾಣ್ತೇವೆ. ಹಾಗೂ ಜನಸಂಖ್ಯೆಯ ಬೆಳವಣಿಗೆ ಹೇಗಿದೆ ಅಂತ ಹೇಳಿದ್ರೆ ಸ್ಲೋ ಅಂಡ್ ಫ್ಲಕ್ಚುಯೇಟಿಂಗ್, ನಿಧಾನಗತಿಯಲ್ಲೂ ಮತ್ತು ಅಂತರ ದೆಸೆಯಲ್ಲಿ ಅಥವಾ ಅಲ್ಲಿ ಏರುಪೇರಾಗುವಂತ ಸ್ಥಿತಿಗತಿಯಲ್ಲಿ ನಾವು ಕಾಣಬಹುದು. ಸೊಸೈಟಲ್ ಕಾಂಟೆಕ್ಸ್ಟ್ ಹೇಗಿರ್ತದೆ ಅಂದ್ರೆ ಆಗಿನ ಈ ಒಂದು ಪರಿಸ್ಥಿತಿಯನ್ನು ಒಂದು ಜನಸಂಖ್ಯೆ ಎದುರಿಸುವಾಗ ಅದರ ಸಾಮಾಜಿಕ ಹಿನ್ನೆಲೆ ಹೇಗಿರ್ತದೆ ಅಂತ ಹೇಳಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಹೆಚ್ಚಾಗಿ ಈ ಹಂತದಲ್ಲಿರುವಂತಹ ಜನಸಂಖ್ಯೆ ಇದು ಪೂರ್ವ ಕೈಗಾರಿಕಾ ಸಮಾಜಗಳಲ್ಲಿ ಕಂಡುಬರುವಂಥದ್ದು, ಎಲ್ಲಿ ಕೃಷಿ ಪ್ರಾಧಾನ್ಯತೆಯನ್ನು ಹೊಂದಿರ್ತದೆ, ಹೆಚ್ಚಿನ ಮರಣ ದರ ಇರ್ತದೆ, ಉತ್ತಮ ರೀತಿಯ ವೈದ್ಯಕೀಯ ಜ್ಞಾನ ಇಲ್ಲದಿರುವಂತಹ ಸಮಾಜಗಳಲ್ಲಿ ಕಡಿಮೆ ಅಥವಾ ಕಳಪೆ ಸಾಕ್ಷರತೆ ಇರ್ಬೋದು, ಕಳಪೆ ರೀತಿಯ ನೈರ್ಮಲ್ಯ ಇರ್ಬೋದು, ಪದೇ ಪದೇ ಆಗುವಂತಹ ಕ್ಷಾಮಗಳಿರ್ಬೋದು. ಸೊ ಇಂತಹ ಸಮಾಜಗಳಲ್ಲಿ ಅಥವಾ ಪ್ರೀ ಇಂಡಸ್ಟ್ರಿಯಲ್ ಸೊಸೈಟೀಸ್ಗಳಲ್ಲಿ ಇದನ್ನು ನಾವು ಕಾಣುವಂಥದ್ದು. ಸೊ ಸ್ಟೇಜ್ 1 ನಲ್ಲಿ ಇಂತಹ ಬೆಳವಣಿಗೆಯನ್ನು ನಾವು ಕಾಣಬಹುದು. ಇಸ್ ಇಟ್ ಕ್ಲಿಯರ್? ಇದನ್ನು ನಾವು ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿಯ ಸ್ಟೇಜ್ 1 ಅಥವಾ ಹಂತ 1 ಅಂತ ನಾವಿಲ್ಲಿ ಹೇಳ್ತೇವೆ. ಸೊ ಸ್ಥಿತ್ಯಂತರ ಪೂರ್ವ ಆ ಹೆಸರು ನಿಮಗೆ ನೆನಪಿಲ್ಲದಿದ್ರೆ ಹಂತ 1 ಅಂತ ಕೂಡ ನೀವು ಸಿಂಪಲ್ ಆಗಿ ಹೇಳ್ಬೋದು. ಸೊ ಈ ಹಂತದಲ್ಲಿ ಏನಿರ್ತದೆ, ಹೆಚ್ಚಿನ ಜನನ ದರಗಳು, ಹೆಚ್ಚಿನ ಮರಣ ದರಗಳು. ಜನಸಂಖ್ಯೆಯ ಬೆಳವಣಿಗೆಯ ಪ್ಯಾಟರ್ನ್ ಹೇಗಿದೆ, ನಿಧಾನ ಮತ್ತು ಏರಿಳಿತ. ಸೊ ಈಗ ಭಾರತ ಈ ಹಂತದಲ್ಲಿ ಇದೆಯಾ? ಡೆಫಿನೆಟ್ಲಿ ಇಲ್ಲ. ಯಾಕಂದ್ರೆ ಈ ಹಂತವನ್ನು ನಾವೆಲ್ಲ ಮುಂಚೆಯೇ ನಾವು ಅದನ್ನು ಮೀರಿಸಿ ಬಂದಿದ್ದೇವೆ. ಆದ್ರೆ ಕೆಲವು ದೇಶಗಳು ಇನ್ನೂ ಕೂಡ ಈ ಹಂತದಲ್ಲಿ ಇರಬಹುದು. ತೀರಾ ಬಡತನದಲ್ಲಿರುವ ಕೆಲವು ದೇಶಗಳೆಲ್ಲ ಈ ಹಂತದಲ್ಲಿ ಇರಬಹುದು. ಇಸ್ ಇಟ್ ಕ್ಲಿಯರ್? ಸೊ ಇದು ಸ್ಥಿತ್ಯಂತರ ಪೂರ್ವ ಅಥವಾ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿಗೆ ರಿಲೇಟೆಡ್ ಆಗಿರುವಂತಹ ಹಂತ 1. ಈಗ ಎರಡನೇ ಹಂತ ಹೇಗಿರ್ತದೆ? ಇಟ್ಸ್ ಕಾಲ್ಡ್ ಅನ್ ಅರ್ಲಿ ಟ್ರಾನ್ಸಿಷನ್ ಸ್ಟೇಜ್ ಆರ್ ಸ್ಟೇಜ್ 2 ಆಫ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ. ಹಿಯರ್ ಯು ಕ್ಯಾನ್ ಸಿ ದಟ್ ದ ಡೆತ್ ರೇಟ್ ವಿಲ್ ಬಿಗಿನ್ ಟು ಫಾಲ್. ಮರಣ ಪ್ರಮಾಣ ಇಲ್ಲಿ ಕಡಿಮೆ ಆಗ್ತಾ ಬರ್ತದೆ. ಆದ್ರೆ ಜನನ ಪ್ರಮಾಣ ಇದೆಯಲ್ಲ ಅಥವಾ ಜನನ ದರ ಇದೆಯಲ್ಲ ಅದು ಹಾಗೇನೇ ಇರ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಅಂದ್ರೆ ಜನಸಂಖ್ಯೆಯ ಬೆಳವಣಿಗೆ ಅಂತ ಹೇಳಿದ್ರೆ ಇಲ್ಲಿ ಬೇಗ ಏರುಗತಿಯಲ್ಲಿ ಸಾಗ್ತದೆ. ಯಾಕಂದ್ರೆ ಡೆತ್ ರೇಟ್ ಕಡಿಮೆ ಆಗ್ತಾ ಬರ್ತದೆ, ಜನನ ದರ ಹಾಗೇನೆ ಮೇಲ್ಗತಿಯಲ್ಲಿ ಇರ್ತದೆ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಏನಾಗುತ್ತೆ ಹೇಳಿ, ಏರುಗತಿಯಲ್ಲಿ ಅದು ಬೆಳವಣಿಗೆ ಆಗ್ತದೆ. ಸೊ ದಿಸ್ ಅ ರ್ಯಾಪಿಡ್ ಇನ್ಕ್ರೀಸ್ ಇನ್ ದ ಗ್ರೋತ್ ಆಫ್ ಪಾಪ್ಯುಲೇಷನ್. ಸೊ ಹಾಗಾಗುವಾಗ ಸಾಮಾಜಿಕ ಹಿನ್ನೆಲೆ ಹೇಗಿರ್ತದೆ ಇಂತಹ ಒಂದು ಸ್ಟೇಜ್ ಅಲ್ಲಿ? ದೇರ್ ವಿಲ್ ಬಿ ಇಂಪ್ರೂವ್ಮೆಂಟ್ಸ್ ಇನ್ ಹೆಲ್ತ್ ಕೇರ್, sanitation and food supply to reduce mortality rates. This stage often coincides with the onset of industrialization, which brings about better living conditions. ಸೊ ಈ ಹಂತದಲ್ಲಿ ತಕ್ಕಮಟ್ಟಿಗೆ ಆರೋಗ್ಯ ಕ್ಷೇತ್ರಗಳಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಿರ್ತದೆ. ಹಾಗೆ ಫುಡ್ ಸಪ್ಲೈ, ಮರಣ ದರವನ್ನು ಕುಗ್ಗಿಸ್ಲಿಕ್ಕೆ ಅಥವಾ ನಿಧಾನಗತಿ ಮಾಡಲಿಕ್ಕೆ ಆಹಾರದ ಒಂದು ಪೂರೈಕೆಗಳಿರ್ಬೋದು. ಸೊ ಇದೆಲ್ಲ ಒಂದು ರೀತಿ ಈ ಒಂದು ಈಗ ಫಾರ್ ಎಕ್ಸಾಂಪಲ್ ನಮಗೆ ಸ್ವಾತಂತ್ರ್ಯ ಸಿಕ್ಕುವಂತ ಆ ಸಂದರ್ಭದಲ್ಲಿ ನಮ್ಮ ದೇಶ ಪ್ರಾಬಬ್ಲಿ ಈ ಸ್ಟೇಜ್ ಅಲ್ಲಿ ಇತ್ತು ಅಂತ ನಾವು ಹೇಳ್ಬೋದು. ನಮ್ಮ ದೇಶದ ಒಂದು ಸ್ಟೇಜ್ಗೆ ನಾವು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಆ ಹಂತದಲ್ಲಿ ಸಮ್ವೇರ್ ಇನ್ ದ 50s 60s ಅಲ್ಲಿ ನಾವು ಸ್ಟೇಜ್ 2 ಅನ್ನು ನಮ್ಮ ದೇಶ ಕಂಡಂತ ಒಂದು ಸ್ಥಿತಿಗತಿ ಅಂತ ನಾವಿಲ್ಲಿ ಹೇಳ್ಬೋದು. ಡೆತ್ ರೇಟ್ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿದ ಕೂಡಲೇ ಅಲ್ಲ, ಸಮ್ವೇರ್ ಫ್ರಮ್ ದ ನಮ್ಮ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ ಇತ್ಯಾದಿಗಳೆಲ್ಲ ಸ್ಟಾರ್ಟ್ ಆದಂತ ಆ ಒಂದು ಹಂತದಲ್ಲಿ ಸಮ್ವೇರ್ ಆಫ್ಟರ್ 1950s and 60s ಈ ಹಂತದಲ್ಲಿ ನಮ್ಮ ಭಾರತ ದೇಶ ಇತ್ತು ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದು ಹಂತ 2. ಜನನ ದರ ಹೆಚ್ಚುತ್ತದೆ, ಮರಣ ದರ ಗಮನಾರ್ಹವಾಗಿ ಕಡಿಮೆ ಆಗ್ಲಿಕ್ಕೆ ಪ್ರಾರಂಭಿಸ್ತದೆ. ಇದರಿಂದಾಗಿ ಜನಸಂಖ್ಯೆ ಬೆಳವಣಿಗೆ ಮಾತ್ರ ಏನಾಗ್ತದೆ ಹೇಳಿ, ರಾಕೆಟ್ ಗತಿಯಲ್ಲಿ ತ್ವರಿತವಾಗಿ ಹೆಚ್ಚಳ ಆಗುವಂತದನ್ನು ನಾವು ಕಾಣಬಹುದು. ಓಕೆ, ಸೊ ಇಲ್ಲಿ ಆರೋಗ್ಯ ರಕ್ಷಣೆ, ನೈರ್ಮಲ್ಯ, ಆಹಾರ ಪೂರೈಕೆಯಲ್ಲಿನ ಸುಧಾರಣೆಗಳು ಮರಣ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು. ನೆಕ್ಸ್ಟ್ ಬರುವಂಥದ್ದು 3ನೇ ಸ್ಟೇಜ್.
or the third stage or later transition stage, here the birth rate also starts to decline, approaching the low death rates. ಆಗ ಡೆತ್ ರೇಟ್ ಲೋ ಇತ್ತಲ್ಲ, ಈಗ ಬರ್ತ್ ರೇಟ್ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಅದು ಕಡಿಮೆ ಆಗ್ತದೆ, ಇಲ್ಲಿ ಡೆತ್ ರೇಟ್ ಕೂಡ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಪಾಪ್ಯುಲೇಷನ್ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಸ್ಲೋ ಡೌನ್ ಆಗ್ತದೆ. So here continued economic development, urbanization, increased access to contraception and changes in societal values contributes to the decline in birth rates. Education, particularly for women, and shifts in family planning become significant. So ಈ ಹಂತದಲ್ಲಿ ಜನನ ದರವು ಕಡಿಮೆ ಆಗ್ತದೆ, ಮರಣ ದರವು ಕೂಡ ಮೆಲ್ಲ ಹಂತಕ್ಕೆ ಬರ್ತಾ ಹೋಗ್ತದೆ. ಸೊ ಒಂದು ರೀತಿಯಲ್ಲಿ ನಮ್ಮ ಜನಸಂಖ್ಯೆಯ ಬೆಳವಣಿಗೆಯು ನಿಧಾನಗತಿಯಲ್ಲಿ ಸ್ಲೋ ಡೌನ್ ಆಗ್ತದೆ. ಸೊ ಇದಕ್ಕೆ ಬೇರೆ ಬೇರೆ ಕಾರಣಗಳಿರ್ತದೆ. ನಗರೀಕರಣ ಇರ್ಬೋದು, ಜನಸಂಖ್ಯೆಯ ನಿಯಂತ್ರಣಕ್ಕೆ ಸಂಬಂಧಿಸಿದ ಸಾಧನಗಳ ಒಂದು ರೀತಿಯ ಇಂಟ್ರೊಡಕ್ಷನ್ ಇರ್ಬೋದು, ಮತ್ತು ಸಮಾಜ ಹೇಗೆ ಯಾವ ರೀತಿಯಾಗಿ ಸಮಾಜದಲ್ಲಿ ಆಗುವಂತಹ ಬದಲಾವಣೆಗಳು, ಫಾರ್ ಎಕ್ಸಾಂಪಲ್ ಜಾಯಿಂಟ್ ಫ್ಯಾಮಿಲಿಯಿಂದ ನ್ಯೂಕ್ಲಿಯರ್ ಫ್ಯಾಮಿಲಿ ಕಡೆ ಟ್ರಾನ್ಸಿಷನ್ ಇರ್ಬೋದು, ಹೆಣ್ಣು ಮಕ್ಕಳಿಗೆ ಸಿಗುವಂತ ಶಿಕ್ಷಣ, ಹೆಣ್ಣು ಮಕ್ಕಳು ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗುವಂತಹ ಪರಿಸ್ಥಿತಿಗಳು. ಸೊ ಇವೆಲ್ಲ ಈ ಸ್ಟೇಜ್ ಅಲ್ಲಿ ಅದು ಕಾಂಟ್ರಿಬ್ಯೂಟ್ ಆಗುತ್ತೆ. ಇದನ್ನು ನಾವು ಮೂರನೇ ಹಂತ ಅಂತ ಹೇಳುವಂಥದ್ದು, ನಿಧಾನವಾಗುತ್ತಾ ಹೋಗುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಬರ್ತ್ ರೇಟ್, ಇದು 4ನೇ ಹಂತ. ಓಕೆ, ಸೊ ಈ 4ನೇ ಹಂತ ಇತ್ತೀಚೆಗೆ ಇಂಟ್ರೊಡ್ಯೂಸ್ ಆಗಿರುವಂತಹ ಹಂತ. ಯಾಕಂದ್ರೆ ಈ ಸಿದ್ಧಾಂತ ಪ್ರತಿಪಾದಿಸಿದಂತಹ ಹಂತದಲ್ಲಿ ಕೇವಲ 3 ಹಂತ ಇತ್ತು, ಬಟ್ ಇದೊಂದು ಸೇರ್ಪಡೆಗೊಂಡಂತ ಒಂದು ಹಂತ. ಸೊ ಇಲ್ಲಿ ಏನಾಗುತ್ತೆ, ಈ ಹಂತದಲ್ಲಿ both the birth and the death rates are low, so the population will be stable or it will be slowly increasing. ಸೊ ಇಲ್ಲಿ ಜನನ ಮತ್ತು ಮರಣ ಪ್ರಮಾಣ ಎರಡೂ ಕೂಡ ಕಡಿಮೆ ಆಗುತ್ತೆ, ಹಾಗೂ ಜನಸಂಖ್ಯಾ ಬೆಳವಣಿಗೆಯು ನಿಧಾನಗತಿಯಲ್ಲಿ ಮುಂದೆ ಹೋಗ್ತದೆ, ಅಥವಾ ನಿಧಾನಗತಿಯಲ್ಲಿ ಸಾಗ್ತದೆ, ಅಥವಾ ನಿಧಾನಗತಿಯಲ್ಲಿ ಅದು ಹೆಚ್ಚುವರಿ ಆಗ್ತದೆ, ಇನ್ಕ್ರೀಸಿಂಗ್ ಅಂತ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಒಟ್ಟಾರೆಯಾಗಿ ಸ್ಪೈಕ್ ಆಗುವುದಲ್ಲ, ಈ ಒಂದು ಹಂತದಲ್ಲಿ ಹೋಗುವಂಥದ್ದು, ನಿಧಾನಗತಿಯಲ್ಲಿ ಹೋಗುವಂಥದ್ದು. ಸೊ ಇದು ಬೇಸಿಕ್ ಆಗಿ ಅಡ್ವಾನ್ಸ್ಡ್ ಹೆಲ್ತ್ ಕೇರ್, ಉತ್ತಮ ರೀತಿಯ ಆರೋಗ್ಯ ಸೇವೆಗಳಿರ್ಬೋದು, ಫ್ಯಾಮಿಲಿ ಪ್ಲಾನಿಂಗ್ ಅನ್ನು ಹೆಚ್ಚಿನ ಜನಸಂಖ್ಯೆ ಯೂಸ್ ಮಾಡುವುದಿರ್ಬೋದು, ಫರ್ಟಿಲಿಟಿ ರೇಟ್ಸ್ ಆರ್ ಆಫನ್ ಆಟ್ ಬಿಲೋ ರಿಪ್ಲೇಸ್ಮೆಂಟ್ ಲೆವೆಲ್ಸ್. ಫಾರ್ ಎಕ್ಸಾಂಪಲ್, ಈಗ ನಮ್ಮ ದೇಶ ಬಹುಶಃ ಈ ಪೋಸ್ಟ್ ಟ್ರಾನ್ಸಿಷನ್ ಸ್ಟೇಜ್ ಅಲ್ಲಿ ಇರ್ಬೋದು. ಅಫ್ಕೋರ್ಸ್ ಇಡೀ ವಿಶ್ವದಲ್ಲಿ ನಮ್ಮ ದೇಶ ನಂಬರ್ 1 ಆಗಿದ್ರೂ ಕೂಡ ಒಟ್ಟಾರೆಯಾಗಿ ಪಾಪ್ಯುಲೇಷನ್ ಗ್ರೋತ್ ನ ಒಂದು ಟ್ರಾನ್ಸಿಷನ್ ಅನ್ನು ನಾವು ನೋಡುವಾಗ ನಾವು ಪ್ರಾಬಬ್ಲಿ ಈ ಹಂತದಲ್ಲಿ ಇದ್ದೇವೆ. ಇಸ್ ಇಟ್ ಕ್ಲಿಯರ್? ಪೋಸ್ಟ್ ಟ್ರಾನ್ಸಿಷನ್ ಸ್ಟೇಜ್ ವೇರ್ ಬರ್ತ್ ರೇಟ್, ಡೆತ್ ರೇಟ್, ಅಂಡ್ ಇಲ್ಲಿ ನೀವು ನೋಡಿದ್ರೆ ಈ ಪಾಯಿಂಟ್ ಅನ್ನು ನೀವು ಗಮನಿಸಬೇಕು. ಫರ್ಟಿಲಿಟಿ ರೇಟ್ಸ್ ತಕ್ಕ ಮಟ್ಟಿಗೆ ಈಗ ಬಿಲೋ ರಿಪ್ಲೇಸ್ಮೆಂಟ್, ಈಗ ನಮ್ಮ ದೇಶದ ಫರ್ಟಿಲಿಟಿ ರೇಟ್ ನೋಡಿದ್ರೆ 2.1 ನಮ್ಮ ಟೋಟಲ್ ಫರ್ಟಿಲಿಟಿ ರೇಟ್. ಸೊ ಅದು ಬಿಲೋ ರಿಪ್ಲೇಸ್ಮೆಂಟ್ ಲೆವೆಲ್ 2.12 ಆ ರೇಂಜ್ ಅಲ್ಲಿ ಇರುವ ಕಾರಣ, ಸೊ ಆ ಹಂತದಲ್ಲಿ ನಮ್ಮ ಭಾರತ ದೇಶ ಈಗ ಈ ಒಂದು ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿಯ ಈ ಹಂತದಲ್ಲಿ ಇದೆ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಈ ಗ್ರಾಫ್ ನ ಮೂಲಕ ನೋಡಿ ಕರೆಕ್ಟ್ ಆಗಿ ನಾವು ಹೇಳ್ತಾ ಇರ್ತೇವೆ. ಇಲ್ಲಿ ನೀವು ನೋಡ್ಬೋದು ಬರ್ತ್ ರೇಟ್ ಮತ್ತು ಡೆತ್ ರೇಟ್ ಹೈ ಆಗಿರ್ತದೆ ಈ ಸ್ಟೇಜ್ ಅಲ್ಲಿ, ಹೌದಾ ಅಲ್ವಾ? ಇಲ್ಲಿ ನೀವು ನೋಡ್ಬೋದು ಇದು ಸ್ಟೇಜ್ 1. ಡೆತ್ ರೇಟ್ ಏರುಪೇರ್ ಆಗ್ತಾ ಇರ್ತದೆ, ಬಟ್ ಬರ್ತ್ ರೇಟ್ ಒಂದೇ ಸಮಾನ ಇರ್ತದೆ. ಆದ್ರೆ ಸ್ಟೇಜ್ 2 ಅಲ್ಲಿ ನೀವು ನೋಡ್ಬೋದು ಬರ್ತ್ ರೇಟ್ ಹೈ ಆಗಿ ಇರ್ತದೆ, ಬಟ್ ಡೆತ್ ರೇಟ್ ಏನಾಗ್ತದೆ ಹೇಳಿ, ಕಡಿಮೆ ಆಗ್ತಾ ಬರ್ತದೆ. ಸ್ಟೇಜ್ 3 ಅಲ್ಲಿ ನೀವು ನೋಡ್ಬೋದು ಡೆತ್ ರೇಟ್ ಕೂಡ ಕಡಿಮೆ ಆಗ್ತಾ ಬರ್ತದೆ, ಬರ್ತ್ ರೇಟ್ ಕಡಿಮೆ ಆಗ್ತಾ ಬರ್ತದೆ, ಅದೇ ಡೆತ್ ರೇಟ್ ಇಲ್ಲಿ ತೀರಾ ಕಡಿಮೆ ಆಗ್ತಾ ಬರ್ತದೆ, ಅಂದ್ರೆ ಕಂಟ್ರೋಲ್ ಇರ್ತದೆ. ಸ್ಟೇಜ್ 4 ಅಲ್ಲಿ ನೀವು ನೋಡ್ಬೋದು ಡೆತ್ ರೇಟ್ ಆಲ್ಮೋಸ್ಟ್ ಸ್ಲೋ ಡೌನ್ ಆಗಿದೆ, ಬರ್ತ್ ರೇಟ್ ಹೀಗೆ ಏರುಪೇರು, ಅಂದ್ರೆ ಅದು ಸಹ ವೆರಿ ಸ್ಲೋ ಡೌನ್ ಆಗ್ತಾ ಇದೆ ಅಂತ ಹೇಳುವಂಥದ್ದು. ಸೊ ಇದು ಜನಸಂಖ್ಯಾ ಸ್ಥಿತ್ಯಂತರ ಸಿದ್ಧಾಂತಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ಅಂದ್ರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈ ಜನಸಂಖ್ಯಾ ಸ್ಥಿತ್ಯಂತರ ಸಿದ್ಧಾಂತಕ್ಕೆ ಸಂಬಂಧಿಸಿದ ಮಹತ್ವ ಏನು? ಇಟ್ ಎಕ್ಸ್ಪ್ಲೇನ್ಸ್ ದ ಪಾಪ್ಯುಲೇಷನ್ ಟ್ರೆಂಡ್ಸ್ ಇನ್ ರಿಲೇಷನ್ ಟು ಡೆವಲಪ್ಮೆಂಟ್. Different stages of demographic transition influence labor markets, economic growth, and dependency ratios. It highlights the role of public health, education, and economy in population change. It also forms the basis of population policies and planning in many countries. And it also explains the shifts in family structure, gender roles, and societal norms, which are often associated with different stages of demographic transition. So, ಈ ಒಂದು ಜನಸಂಖ್ಯಾ ಸ್ಥಿತ್ಯಂತರ ಮಹತ್ವ ಏನು ಅಂತ ಹೇಳಿದ್ರೆ, ಇದು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಜನಸಂಖ್ಯಾ ಪ್ರವೃತ್ತಿಗಳು ಹೇಗಿದೆ ಎಂಬುದನ್ನು ಇದು ವಿವರಿಸುತ್ತದೆ.
ಜನಸಂಖ್ಯಾ ಪರಿವರ್ತನೆಯ ವಿವಿಧ ಹಂತಗಳಲ್ಲಿ ಕಾರ್ಮಿಕರು, ಮಾರುಕಟ್ಟೆಗಳು, ಆರ್ಥಿಕ ಬೆಳವಣಿಗೆ ಮತ್ತು ಅವಲಂಬನ ಅನುಪಾತಗಳ ಮೇಲೆ ಇದು ಹೇಗೆ ಪ್ರಭಾವ ಬೀರ್ತದೆ ಅಂತ ಹೇಳಿ ವಿವರಿಸ್ತದೆ. ಹಾಗೆಯೇ ಜನಸಂಖ್ಯಾ ಬದಲಾವಣೆಯಲ್ಲಿ ಸಾರ್ವಜನಿಕ ಆರೋಗ್ಯ, ಶಿಕ್ಷಣ ಮತ್ತು ಆರ್ಥಿಕತೆಯ ಪಾತ್ರವನ್ನು ಇದು ಎತ್ತಿ ತೋರಿಸ್ತದೆ. ಹಲವು ದೇಶಗಳಲ್ಲಿ ಜನಸಂಖ್ಯಾ ನೀತಿಗಳು ಮತ್ತು ಯೋಜನೆಗಳ ಆಧಾರವನ್ನು ರೂಪಿಸಲಿಕ್ಕೆ ಇದು ಸಹಾಯ ಮಾಡ್ತದೆ. ಹಾಗೆ ಕುಟುಂಬ ರಚನೆಯಲ್ಲಿನ ಬದಲಾವಣೆಗಳು, ಲಿಂಗ ಪಾತ್ರಗಳು ಮತ್ತು ಸಾಮಾಜಿಕ ರೂಢಿಗಳು ಜನಸಂಖ್ಯಾ ಪರಿವರ್ತನೆಯ ವಿವಿಧ ಹಂತದೊಂದಿಗೆ ಹೇಗೆ ಸಂಬಂಧ ಹೊಂದಿವೆ ಎಂಬುದನ್ನು ಇದು ಕೂಡ ವಿವರಿಸ್ತದೆ. ಸೊ ಇದು ಜನಸಂಖ್ಯಾ ಸಿದ್ಧಾಂತಕ್ಕೆ ಸಂಬಂಧಿಸಿದ ಇಂಪಾರ್ಟೆಂಟ್ 3 ಥಿಯರೀಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಹಾಗೂ ಇಲ್ಲಿ 2 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ 5 ಮಾರ್ಕ್ಸ್ಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳನ್ನು ಕೂಡ ಹಾಕಿದ್ದೇನೆ. ಇಲ್ಲಿ ನನ್ನ ಸ್ಟೂಡೆಂಟ್ಸ್ಗಳಲ್ಲಿ ಒಂದು ಮನವಿ, ನಿಮಗೆ ಒಂದು ವೇಳೆ ಯಾವುದೇ ಕಾನ್ಸೆಪ್ಟ್ ಇನ್ನೂ ಕ್ಲಾರಿಟಿಯಲ್ಲಿ ಅರ್ಥ ಆಗದಿದ್ರೆ ನೀವು ಮೆಸೇಜಲ್ಲಿ ತಿಳಿಸ್ಬೋದು. ಅದಕ್ಕೆ ಪೂರಕವಾಗಿರುವಂತಹ ಎಕ್ಸ್ಪ್ಲನೇಷನ್ ಅನ್ನು ಅಥವಾ ಸಿಂಪ್ಲಿಫೈಡ್ ವೇಯಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಅಥವಾ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದು ಆದಷ್ಟು ಸಿಂಪ್ಲಿಫೈಡ್ ವರ್ಷನ್ ಅಲ್ಲೇ ನಾನು ಮಾಡಿದ್ದೇನೆ. ಬಟ್ ಸ್ಟಿಲ್ ಇಫ್ ಯು ಫೀಲ್ ದ್ಯಾಟ್ you all need much more explanation on this topic, definitely I will be available for making these concepts much easier. So wishing you all the very best for your examinations. Sociology sociology ಆಯ್ಕೆ ಮಾಡಿಕೊಂಡಂತ ನಿಮ್ಗೆಲ್ಲರಿಗೂ ಕೂಡ ನನ್ನ ಮೂಲಕ ಅಭಿನಂದನೆಗಳು. It's a very interesting paper and in fact sociology is a very interesting subject. So ಹಾಗಾಗಿ ನಿಮ್ಮ ಪರೀಕ್ಷೆಯಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ನಿಮ್ಮ ಆನ್ಸರ್ ಅನ್ನು ಪ್ರೆಸೆಂಟ್ ಮಾಡಿ ಅಂತ ಹೇಳ್ತಾ I will end this session for today. Thank you and have a nice day.